ದುಬಾರಿ ದುನಿಯಾ ಇಂದಿನಿಂದ ಎಲ್ಲ ಬೆಲೆ ಏರಿಕೆ ಆಗಿರುವಂಥದ್ದು. ಪ್ರಮುಖವಾಗಿ ನಾವು ದಿನನಿತ್ಯ ಬಳಕೆ ಮಾಡುವಂತಹ ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ವಿದ್ಯುತ್ ದರ ಆಗಿರ್ಬೋದು, ಹೀಗೆ ಪ್ರತಿಯೊಂದು ಕೂಡ ಈ ತಿಂಗಳಲ್ಲಿ ಎಲ್ಲ ಏರಿಕೆ ಆಗುತ್ತೆ. ಸದ್ಯ ಇದರ ಬಗ್ಗೆ ಜನಸಾಮಾನ್ಯರು ಬಹಳಷ್ಟು ಆಕ್ರೋಶವನ್ನು ಕೂಡ ಹಾಕ್ತಾ ಇರುವಂಥದ್ದು. ಹಾಗಾದರೆ ಇದರ ಬಗ್ಗೆ ಅಂದರೆ ಬೆಲೆ ಏರಿಕೆ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾ ಇದ್ದಾರೆ? ಯಾಕಂದರೆ ಈಗಾಗಲೇ ಸರ್ಕಾರಕ್ಕೆ ಹಿಡಿಶಾಪ ಆಗ್ತಾ ಇದ್ದಾರೆ. ಬನ್ನಿ ಇಲ್ಲಿರುವಂತಹ ಜನಸಾಮಾನ್ಯರು ಇದರ ಬಗ್ಗೆ ಏನು ಉತ್ತರ ಕೊಡ್ತಾರೆ, ಬನ್ನಿ ಅವರನ್ನೇ ಮಾತಾಡ್ಸ್ಕೊಂಡು ಬರೋಣ. ಹೇಳ್ತೀರಾ? ಗೌರ್ಮೆಂಟ್ ಅಫಿಷಿಯಲ್ಸು ಮಾತಾಡೋಕ್ಬಾರ್ದು. ಎಲ್ಲದರದ್ದು ದರ ಏರಿಕೆ ಏನು ಹೇಳ್ತೀರಾ? ಹೇಳಕ್ಕಿಲ್ಲ, ಜಾಸ್ತಿ ಆಗ್ತಾ ಇದೆ ಇದ್ದಿದ್ದಂಗೆ. ಅವಾಗ ಜಾಸ್ತಿ ಮಾಡ್ತಾ ಇದ್ದಾರೆ. ಈ ಥರ ಮಾಡಿದ್ರೆ ಎಲ್ಲರಿಗೂ ತೊಂದರೆ ಆಗುತ್ತಲ್ಲ ಜನಗಳಿಗೆ. ನೀವು ಎಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಪ್ರತಿ ತಿಂಗಳು ಎಷ್ಟು ಸಂಬಳ ಪಡಿತೀರಾ? ಕೆಲಸಕ್ಕಿಲ್ಲ, ಹೌಸ್ ವೈಫ್. ಎಷ್ಟು ಮನೆಯಲ್ಲಿ ಹಾಲು ಯೂಸ್ ಮಾಡ್ತೀರಾ? ನಾವು 1 ಲೀಟರ್ ಯೂಸ್ ಮಾಡ್ತೀವಿ ಮೇಡಮ್. 1 ಲೀಟರ್ಗೆ 4 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಹೌದು. ಇವತ್ತಿಂದ ಹಾಲಿನ ದರ, ಮೊಸರು ದರ, ವಿದ್ಯುತ್ ದರ ಪ್ರತಿಯೊಂದು ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಈ ತಿಂಗಳಲ್ಲಿ ಎಲ್ಲ ಏರಿಕೆ ಸಾಧ್ಯತೆ ಇದೆ. ಏನು ಹೇಳ್ತೀರಾ? ನೋಡಿ, ನಾವು ಮಧ್ಯಮ ವರ್ಗದವರಿಗೆ ಅಥವಾ ಇನ್ನು ಕಡುಬಡವರಿಗೆ ತುಂಬ ತೊಂದರೆ ಆಗಿದೆ, ಎಲ್ಲ ಅನ್ಯಾಯ ಆಗಿದೆ. ಹಾಲಿನ ಬೆಲೆಯ ಮುಂಚೆ ಈಗಾಗಲೇ ಆಗಿದೆ, ಅಲ್ಲಿಗೆ ಸಾಕಾಗಿತ್ತು. ಈಗ ಮತ್ತೆ ತಿರ್ಗಾ ಹಾಲಿನ ಬೆಲೆ ಏರಿದರೆ ಅದಕ್ಕೆ ನಮಗೆಲ್ಲ ತುಂಬ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಯಾಕಂದರೆ ಒಂದು ಮನೆ ಒಂದು ಕಡೆ ಇದ್ದರೆ ನಾವು ಕೆಲಸಕ್ಕೆ ಒಂದು ಕಡೆ ಹೋಗಬೇಕು. ಎಲ್ಲದು ಬಸ್ ಪಾಸ್ಗಳೂ ಆಗಿದೆ, ಹಾಲಿನ ದರನೂ ಆಗಿದೆ, ಎಲ್ಲ ನಮಗೆ ತೊಂದರೆನೇ ಆಗ್ತದೆ. ವಿದ್ಯುತ್ ದರ ಕೂಡ 35 ಪೈಸೆ ಹೆಚ್ಚಳ ಮಾಡ್ತಾ ಇರುವಂಥದ್ದು. ಒಂದು ಕಡೆ 200 ಯೂನಿಟ್ ಕೊಟ್ಟಿದ್ರು, ಸೊ ಅದು ಮೀರಿದ್ರೆ 35 ಪೈಸೆ ಹೆಚ್ಚಳ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಾ? ಅದು ಕೂಡ ತುಂಬ ತೊಂದರೆ ನಮಗೆ, ಸಾಮಾನ್ಯ ವರ್ಗದವರಿಗೆ, ಬಡವರಿಗೆ ಅದೂ ಕಷ್ಟನೇ. ಯಾಕಂದರೆ ಇವರು ಹೀಗೆ ಬೆಲೆ ಏರಿಸ್ತಾನೆ ಹೋಗ್ತಾರೆ. ಈ ಥರದ ಸರ್ಕಾರ ನಮಗೆ ಬೇಕಾಗಿಲ್ಲ. ಸರ್ಕಾರಕ್ಕೆ ಏನು ಕಿವಿ ಮಾತು ಹೇಳ್ತೀರಾ? ಯಾಕಂದರೆ ಒಂದು ಕಡೆ ಪ್ರತಿಯೊಂದು ಕೂಡ ಏಪ್ರಿಲಲ್ಲಿ ಅಂದರೆ ಕಸ ವಿಚಾರಕ್ಕೆ ಬರೋದಾದರೆ ಸಿಲಿಕಾನ್ ಸಿಟಿಯಲ್ಲಿ ಗಾರ್ಬೇಜನ್ನು ಅಂದರೆ ಕ್ಲೀನ್ ಸಿಟಿಯಾಗಿ ಇಟ್ಕೋಬೇಕನ್ನೋ ಉದ್ದೇಶ ಇರುವಂಥದ್ದು. ಆದರೆ ಇವತ್ತಿಂದ ಸೆಸ್ ಕೂಡ ಜಾರಿ ಇರುವಂಥದ್ದು. ಅಂದರೆ 2 ರೂಪಾಯಿ ಇರೋದು 5 ರೂಪಾಯಿ ಆಗಿರ್ಬೋದು, 10 ರೂಪಾಯಿ ಹೆಚ್ಚಳ ಮಾಡ್ತಾ ಇದ್ದಾರೆ. ಸೊ ಅದರಲ್ಲೂ ಕೂಡ ಹೋಟೆಲ್ನಲ್ಲಿ ಕೂಡ ಟೀ ಕಾಫಿ ದರ ಅಂದರೆ ಹಾಲಿನ ದರ ಹೆಚ್ಚಳ ಆದದಕ್ಕೆ ಟೀ ಕಾಫಿ ದರ ಹೆಚ್ಚಳ ಮಾಡ್ತಾರೆ. ಇದರ ಬಗ್ಗೆ ಏನು ಹೇಳ್ತೀರಾ? ಈಗ ಸರ್ಕಾರ ಪ್ರತಿಯೊಂದು ಒಂದೊಂದು ಸಲ ಏರಿಸ್ತಾನೇ ಇದ್ದಾರೆ ಬೆಲೆಗಳೇ. ಇವರು ನೋಡಿ ಮತ್ತು ಅವರು ಪ್ರೈವೇಟ್ನವರು ಹೋಟೆಲ್ಗಳಾಗಲಿ, ಮಾಲೀಕರಾಗಲಿ, ಬೇರೆ ಬೇರೆ ವ್ಯಾಪಾರದಲ್ಲಿ ಅವರು ಏರಿಸ್ತಾರೆ. ಇದು ಎಲ್ಲ ನಮಗೆ ತೊಂದರೆನೇ ಇದೆ. ಬಡವರಿಗೆಲ್ಲ ತೊಂದರೆ, ಮಧ್ಯಮ ವರ್ಗದ ಎಲ್ಲರಿಗೂ ತೊಂದರೆ ಆಗ್ತದೆ. ಸರ್ಕಾರ ಈ ರೀತಿ ಮಾಡಬಾರ್ದು. ಯಾಕೆಂದ್ರೆ ನಾವು ಒಂದು ಸಲ ಅವ್ರನ್ನ ನಂಬಿ ನಾವು ಓಟ್ ಹಾಕಿರ್ತೀವಿ, ತಿರ್ಗಿ ಮತ್ತೆ ಅವ್ರು ನಮಗೆ ಮೋಸ ಮಾಡಿದ್ರೆ ಅದರಿಂದ ಏನು ಪ್ರಯೋಜನ ಇದೆ? ಆ ಥರ ಮಾಡಬಾರ್ದು. ಸೊ ಅದ ಕಾರಣ ಇದನ್ನೆಲ್ಲವೂ ಕೆಳಗಿಳಿಸಬೇಕು. ಮುಂಚೆ ಹೇಗಿತ್ತು ಅದೇ ಥರ ತರಬೇಕು ಅಂತ ನಾವು ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೀವಿ. ರಾಜ್ಯದ ಜನತೆಗೆ ಬೆಲೆ ಏರಿಕೆ ಬಿಸಿ ತಟ್ಟಿರುವಂಥದ್ದು. ಸದ್ಯ ನಾನು ನಂದಿನಿ ಬೂತ್ ಬಳಿ ಇದ್ದೀನಿ. ನೀವೀಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಸದ್ಯ ನಮ್ಮ ಹೆಮ್ಮೆಯ ನಂದಿನಿ ಹಾಲಿನ ದರವನ್ನು ಕೂಡ ಹೆಚ್ಚಳ ಮಾಡಿರುವಂಥದ್ದು. ಮೊನ್ನೆದು ಕ್ಯಾಬಿನೆಟಲ್ಲಿ ಇದರ ಬಗ್ಗೆ ಅಧಿಕೃತವಾಗಿ ಒಂದು ಮಾಹಿತಿ ಕೂಡ ಹೊರಬಿದ್ದಿತ್ತು. ಸೊ ಇವತ್ತಿಂದ ರಾಜ್ಯದ ಗ್ರಾಹಕರಿಗೆ ನಂದಿನ ಹಾಲಿನ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಸೊ ನಂದಿನಿ ಹಾಲಿನ ದರ ಪ್ರತಿ ಲೀಟರ್ಗೆ 4 ರೂಪಾಯಿ ಏರಿಕೆ ಮಾಡಲು ಸಚಿವ ಸಂಪುಟ ಅನುಮೋದನೆಯನ್ನು ಕೊಟ್ಟಿರುವಂಥದ್ದು. ಸೊ ಇವತ್ತಿಂದ ಹಾಲಿನ ಬೆಲೆ ಆಗಿರ್ಬೋದು, ಹಾಗೆಯೇ ಮೊಸರಿನ ಬೆಲೆ ಕೂಡ ಅಂದರೆ ಜಾರಿಯಲ್ಲಿರುವಂಥದ್ದು. ಈ ಹಿಂದೆ ಫೆಬ್ರವರಿಯಲ್ಲಿ ಪ್ರತಿ ಲೀಟರ್ಗೆ 2 ರೂಪಾಯಿ ಏರಿಕೆ ಮಾಡಲಾಗಿತ್ತು. ಆದರೆ ಇದೀಗ ಲೀಟರ್ಗೆ ಬರೋಬ್ಬರಿ 4 ರೂಪಾಯಿ ಏರಿಕೆ ಮಾಡಿರುವಂಥದ್ದು. ಸೊ KMF ಆಗಿರ್ಬೋದು, ಹಾಲು ಒಕ್ಕೂಟ ಹಾಗೆಯೇ ರೈತರು ಹಾಲು ದರ ಹೆಚ್ಚಳಕ್ಕೆ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಪ್ರಮುಖವಾಗಿ ಅಂದರೆ ರೈತರಿಗೆ ಇದು ಅನುಕೂಲ ಆಗಬೇಕನ್ನೋ ಬೇಡಿಕೆ ಇಟ್ಟ ಕಾರಣಕ್ಕಾಗಿ ಇವತ್ತಿಂದ ಎಲ್ಲ ಕಡೆ ಹಾಲಿನ ದರ 4 ರೂಪಾಯಿ ಹೆಚ್ಚಳಾಗಿದೆ. ಪ್ರಮುಖವಾಗಿ ಹಾಲಿನ ದರ ಯಾವುದೆಲ್ಲ ಏರಿಕೆ ಆಗಿದೆ ನೋಡೋದಾದರೆ ಹೋಮೋಜಿನಸ್ ಟೋನ್ಡ್ ಹಾಲು ಏನಿದೆ ಸದ್ಯ ಅಂದರೆ ಲೀಟರ್ಗೆ 24 ರೂಪಾಯಿ ಇದ್ದು, ಇದೇ ಹಾಲು 1 ಲೀಟರ್ಗೆ 45 ರೂಪಾಯಿ ಆಗಿದೆ. ಹಾಗೆಯೇ ನೀಲಿ ಪ್ಯಾಕೆಟ್ ಹಾಲು ಏನಿದೆ ಸದ್ಯ 44 ರೂಪಾಯಿಂದ 48 ರೂಪಾಯಿ ಏರಿಕೆ ಆಗಿದೆ. ಹಾಗೆಯೇ ಆರೆಂಜ್ ಪ್ಯಾಕೆಟ್ ಏನಿದೆ ಸದ್ಯ 54ರಿಂದ 58 ರೂಪಾಯಿ ಏರಿಕೆ ಆಗಿರುವಂಥದ್ದು. ಹಾಗೆಯೇ ಗ್ರೀನ್ ಸ್ಪೆಷಲ್ ಹಾಲು ಏನಿದೆ 54ರಿಂದ 58 ಏರಿಕೆ ಆಗಿದೆ. ನಂದಿನಿ ಬೂತಲ್ಲಿರುವಂತಹ ಸಿಬ್ಬಂದಿ ಇದೆ. ಸರ್, ಇವತ್ತಿಂದ ನಿಮಗೆ ಅಧಿಕೃತವಾಗಿ ಹಾಲಿನ ದರ ಏರಿಕೆ ಆಗಿರುವಂಥದ್ದು. ಹೇಗೆ ನೀವು ಗ್ರಾಹಕರಿಗೆ 4 ರೂಪಾಯಿ ಹೆಚ್ಚಳವಾಗಿ ಕೊಡ್ತಾ ಇದ್ದೀರಾ? ಹೌದು ಮೇಡಮ್. ಎಷ್ಟು ರೂಪಾಯಿ ಮೇಡಮ್ 4 ಪೀಸ್ ಆಗಿದೆ 1 ಲೀಟರ್ಗೆ. ಜನ ಏನಾದರೂ ಹೇಳ್ತಾರಾ? ಜನ ಏಕೆ ಹಿಂಗೆ ಮಾಡಿದ್ರಿ ಅಂದ್ಬಿಟ್ಟು ನಮ್ಮನ್ನ ಕೇಳ್ತಾರೆ. ನಾವೇನು ಮಾಡಿದ ಸರ್ಕಾರ ಮಾಡಿರೋದಲ್ವಾ? ಮಾತಾಡ್ರಿ. 1 ಲೀಟ್ರಿಗೆ 4 ರೂಪಾಯಿ ಜಾಸ್ತಿ ಆಗಿದೆ ಮೇಡಮ್. ಅದಕ್ಕೆ ಬ್ಲೂ, ಆರೆಂಜ್, ಆಮೇಲೆ ಗ್ರೀನು, ಮೊಸರು ಅವು ಜಾಸ್ತಿ ಆಗಿದೆ. ಮಜ್ಜಿಗೆನೂ ಜಾಸ್ತಿ ಆಗಿದೆ. ಆ ಥರ ಅದಕ್ಕೆ ರೈತರುಗಳು ಎಲ್ಲ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ತುಪ್ಪನೂ ಬೆಣ್ಣೆ ಎರಡೂ ರೈಟ್ ಜಾಸ್ತಿ ಮಾಡ್ತಿದ್ದಾರೆ.
ಮುಂದಕ್ಕೆ ಆಗುತ್ತೆ. ಇವಾಗ ಆಗಿರೋದು ಬರೀ ಹಾಲು ಮಾತ್ರ. ಮುಂದಕ್ಕೆ ಆಗ್ಬೋದು, ಇನ್ನೊಂದು ಮಂತಲ್ಲಿ ಆಗ್ಬೋದು. ಅದು ಜನರು ಬರ್ತಾ ಇದ್ದಾರಾ? ಜನ ಬರ್ತಿದ್ದಾರೆ, ರೈಟ್ ಎಲ್ಲ ಜಾಸ್ತಿ ಅಂತ ಹೇಳ್ತಿದ್ದಾರೆ. ಅಲ್ಲ, ಕಳೆದ 1 ತಿಂಗಳ ಹಿಂದೆ 2 ರೂಪಾಯಿ ಹೆಚ್ಚಲಾಗಿದೆ. ಹೌದು ಮೇಡಮ್, ಅದಕ್ಕೆ ಏನು ಅಷ್ಟು ಜಾಸ್ತಿ ಆಯಿತು ಅಂತ ಹೇಳಿದ್ರು. ಇವಾಗ ತಿರ್ಗ ಮಾಡಿದ್ದಾರೆ. ಜನಗಳೆಲ್ಲ ಹೆಂಗೆ ಅಂತ ಕೇಳ್ತಿದ್ದಾರೆ, ಎಲ್ಲಿ ಹೋಗ್ಬೇಕು, ಈ ಥರ ಮಾಡಿದ್ರೆ ಹೆಂಗೆ ಅಂತ ಅವ್ರೆ. ಮತ್ತೊಂದೀಗ ಹಾಲು 4 ರೂಪಾಯಿ ಹೆಚ್ಚಳ ಆಗಿದೆ. ಸೊ ಪ್ಯಾಕೆಟ್ ಅಲ್ಲಿ ಹಾಲಿನ ಕಡಿತ ಏನಾದ್ರೂ ಆಗಿದೆ ಅಂದ್ರೆ ಇಷ್ಟು ಅಂತ ಇರುತ್ತಲ್ಲ ಮಿನಿಮಮ್, ಅದರಲ್ಲಿ ಹಾಲಿನ ಕಡಿತ ಇದೆಯಾ? ಪ್ಯಾಕೆಟ್ ಎಷ್ಟು ಬರ್ತಿದೆ ಅಷ್ಟೇ ಬರ್ತಿದೆ. ಆಮೇಲೆ ರೈತರುಗಳು ಎಲ್ಪ್ ಆಗ್ಬೇಕಷ್ಟೇ. ಇಲ್ಲಿ ಪ್ಯಾಕೆಟಿಗೆ ಹಾಲು ಜಾಸ್ತಿ ಮಾಡ್ತಾರೆ, ಅಲ್ಲಿ ಹಾಲು ಮಾಡ್ತಾರೆ, ಅವ್ರಿಗೆ ಜಾಸ್ತಿ ಮಾಡಲ್ಲ. ಇದು ಮಾತ್ರ ಜಾಸ್ತಿ ಮಾಡ್ತಾರೆ ಅಷ್ಟೇ. ಮಾತ್ರ ಅವರು ರೈತರುಗಳಿಗೆ ಜಾಸ್ತಿ ಅಮೌಂಟ್ ಕೊಡಲ್ಲ. ಇಲ್ಲಿ ಮಾತ್ರ 4 ರೂಪಾಯಿ 5 ರೂಪಾಯಿ ಹೆಚ್ಚು ಮಾಡ್ತಾರೆ. ಅಲ್ಲಿ ಡೈರಿಯಿಂದ ಎಕ್ಸ್ಟ್ರಾ ಕೊಡೋದಿಲ್ಲ ಅಲ್ಲಿ. ಅದಕ್ಕೆ ಈಗ ಟೀನು ಕಾಫಿನೂ ಇರುವಂಥದ್ದು. ಸೊ ಟೀ ಕಾಫಿಗೆ 10 ರೂಪಾಯಿ ಇರುವಂಥದ್ದು. ಸೊ ಇದು ಕೂಡ ಹೆಚ್ಚಳ ಆಗಿದೆಯಾ ಹೇಗೆ? ಎಲ್ಲ ಜಾಸ್ತಿ ಆಗಿದೆ. ಕಾಫಿ ಪೌಡ್ರ್ ಎಲ್ಲ KG ಎಲ್ಲ 900 ರೂಪಾಯಿ ಆಗಿದೆ KG. ಎಲ್ಲ ರೈಟ್ ಎಲ್ಲ ಜಾಸ್ತಿ ಆಯ್ತಿದೆ ಮೇಡಮ್. ಅದಕ್ಕೆ ನಾವು ಜಾಸ್ತಿ ಮಾಡಬೇಕು ಅಂತ. ಎಸ್, ಇಲ್ಲಿರುವಂತಹ ಸಿಬ್ಬಂದಿ ಕೂಡ ಹೇಳಿದ್ರು. ಹಾಗೆಯೇ ಇಲ್ಲಿ ಜನಸಾಮಾನ್ಯರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ತೀನಿ. ಸೊ ಇವತ್ತಿಂದ ಪ್ರತಿಯೊಂದು ಬೆಲೆ ಏರಿಕೆ ಇರುವಂಥದ್ದು. ಒಂದು ಕಡೆ ಹಾಲು ಮೊಸರು, ಅದು ನಮ್ಮ ದಿನನಿತ್ಯ ಬಳಕೆ ಮಾಡುವಂಥದ್ದು. ವಿದ್ಯುತ್ ದರ ಆಗಿರ್ಬೋದು, ಹಾಗೆಯೇ ಕಸಕ್ಕೆ ವಿಚಾರಕ್ಕೆ ಬರುವಾಗ ಅಪಾರ್ಟ್ಮೆಂಟ್ ಆಗಿರ್ಬೋದು, ಹೋಟೆಲ್ಗಳಿಂದ ಪಡೆಯುವಂತಹ ಕಸದ್ದು ಕೂಡ ಸೆಸ್ ಇವತ್ತಿಂದ ಜಾರಿ ಇರುತ್ತೆ. ಏನು ಹೇಳ್ತೀರಾ ಬೆಲೆ ಏರಿಕೆ ಬಗ್ಗೆ? ಯಾವ್ದ್ರ ಬಗ್ಗೆ? ಬೆಲೆ ಏರಿಕೆ ಬಗ್ಗೆ ಯಾವ್ದ್ರ ಬಗ್ಗೆ? ಎಲ್ಲ ಯಾವ್ದಾರ ಒಂದು ಟಾಪಿಕ್ ತಗೊಳ್ಳಿ. ನೀವೇ ಹೇಳಿ. ಇವಾಗ ನೀವು ಬಂದಿರೋದೇನೋ ಹಾಲ್ಗಲ್ವಾ? ಎಷ್ಟಾಗಿದೆ ಹಾಲು? ಅಲ್ಲ ನೀವು ಹೇಳಿ ಮೇಡಮ್, ಎಷ್ಟಾಗಿದೆ? 1 ಲೀಟರ್ಗೆ 4 ರೂಪಾಯಿ ಆಗಿದೆ. 4 ರೂಪಾಯಿ ಆಗಿದೆ. ಎಷ್ಟು ಬರುತ್ತೆ ML? 1 ಲೀಟ್ರ್ ಎಷ್ಟು ಬರುತ್ತೆ ML? ಎಷ್ಟು ML ಬರುತ್ತೆ? ಎಷ್ಟು? ಹಾಂ, 1 ಲೀಟ್ರಿಗೆ 1000 ML. ಎಷ್ಟು ರೇಟು? ಎಷ್ಟು? 48 ರೂಪೀಸ್ ಆಗಿದೆ. ಎಷ್ಟು ಜಾಸ್ತಿ ಮಾಡಿದ್ದಾರೆ? 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಹಾಲು ತೊಗೊಂಡೋಗಿ ಏನೋ ಯೂಸ್ ಆಗುತ್ತೆ ಮಕ್ಕಳಿಗೆ. ಎಣ್ಣೆ 1 ಕ್ವಾರ್ಟರ್ಗೆ 250 mlಗೆ 200 ರೂಪಾಯಿ ಮಾಡ್ತಾರಲ್ಲ, ಅದೇನು ತಪ್ಪಿಲ್ವಾ? ನಾನು ಕೇಳ್ತಾ ಇರೋದು ನಿಮಗೆ, ಮೀಡಿಯಾ ಕೇಳ್ತೀನಿ ಕ್ವಶನ್ನು. ಬೇರೆ ಹಾಲ್ಗೆ ನೀವು ಹೇಳ್ತಾ ಇರಲ್ಲ ಇಷ್ಟಾಗಿದೆ ಅಂತ. ಯಾಕೆ 1 ಕ್ವಾರ್ಟರ್ 200 ರೂಪಾಯಿ ಆಗಿದೆ ತೊಗೊಂಡು ಜನ ಕುಡಿತಾ ಇಲ್ವಾ? ಅದ್ರ ಬಗ್ಗೆ ಯಾರೇನು ಕಂಪ್ಲೇಂಟ್ ಮಾಡಲ್ವಾ? ಬರೀ 250 ml ಆಲ್ಕೋಹಾಲ್ಗೆ 200 ರೂಪಾಯಿ ಕೊಟ್ಟು ಕುಡಿತಾರೆ. ಇದು 1 ಲೀಟ್ರ್ ಹಾಲು ಎಷ್ಟು ಉಪಯೋಗ ಇದೆ? ಎಷ್ಟಾಗಿದೆ? 50 ರೂಪಾಯಿ 60 ರೂಪಾಯಿ ಆಗಿದೆಯಾ? ಅಷ್ಟೇ ತಾನೇ, ಏನು ಜಾಸ್ತಿ ಏನಿಲ್ಲ, ಒಳ್ಳೆಯದೇ. ಪ್ರತಿ ವರ್ಷ ಯಾವುದೇ ಸರ್ಕಾರ ಇರಲಿ ಅದು ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ. ಈ ಕರೆಂಟ್ ಬಿಲ್ ಆಗಲಿ ವರ್ಷಕ್ಕೊಮ್ಮೆ ಏರಿಸ್ತಾ ಇದೆ. ಅದು ಸಾಮಾನ್ಯ ಕಡು ಬಡವರಿಗೆ ಜೀವನ ಮಾಡೋದು ಕಷ್ಟ ಆಗ್ತಾಯಿದೆ. ಈಗ ಹಾಲಿನ ದರ ಏರಿಸಿದರೆ ಅದು ಏನೋ ರೈತರಿಗೆ ಮುಟ್ಟಬೇಕು. ಅದು ರೈತರಿಗೆ ಮುಟ್ಟೋದಲ್ಲ, ಅದು ಇವರಿಗೆ ದಲ್ಲಾಳಿಗಳ ಪಾಲಾಗ್ತಾ ಇದೆ. ಆದ್ದರಿಂದ ಇದು ಕಡು ಬಡವರು ಜೀವನ ಮಾಡೋದು ಕಷ್ಟ ಆಗ್ತಾಯಿದೆ. ಓಕೆ ಸರ್, ಈಗ ಕಸ ವಿಚಾರಕ್ಕೆ ಬರುವಾಗ ಕಸ ಸೆಸ್ ಕೂಡ ಇವತ್ತಿಂದ ಜಾರಿಯಾಗಿರುವಂಥದ್ದು. 5 ರೂಪಾಯಿ ಆಗಿರ್ಬೋದು, 12 ರೂಪಾಯಿ ಹೆಚ್ಚಲಾಗಿರುವಂಥದ್ದು. ಈಗಾಗಲೇ ಹೋಟೆಲ್ ಸಂಘದವರು ಇದಕ್ಕೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ಸಿಲಿಕಾನ್ ಸಿಟಿಯನ್ನು ಕ್ಲೀನ್ ಮಾಡುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗಿರುವಂಥದ್ದು. ಆದರೆ ಅದಕ್ಕೆ ಕೂಡ ದರ ಏರಿಕೆ ಮಾಡ್ತಾರೆ ಅಂದರೆ ಏನು ಹೇಳ್ತೀರಾ? ಪ್ಲಸ್ ದರ ಏರಿಕೆ ಮಾಡಿದ ಮೇಲೆ ಅದರ ತಕ್ಕಂತೆ ಸರ್ಕಾರ ಕಾರ್ಯನಿರ್ವಹಿಸಬೇಕಾಗುತ್ತೆ. ಯಾಕಂದರೆ ಸ್ವಚ್ಛತೆ ಇದ್ರೇ ಮಾತ್ರ ನಗರ ಸುಂದರವಾಗಿ ಕಾಣೋದು. ಅದು ಏರಿಸಿದ ತಕ್ಕಂತೆ ಇವರು BBMP ಅವರು ಕಾರ್ಯನಿರ್ವಹಿಸಬೇಕಾಗುತ್ತೆ. ಓಕೆ, ಈಗ ವಿದ್ಯುತ್ ದರ ಪ್ರಮುಖವಾಗಿ 35 ಪೈಸೆ ಹೆಚ್ಚಲಾಗಿರುವಂಥದ್ದು. ಒಂದು ಕಡೆ 200 ಯೂನಿಟ್ ಫ್ರೀ ಅಂತ ಹೇಳ್ತಾರೆ, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದರೆ 35 ಪೈಸೆ ಹೆಚ್ಚಲಾಗುತ್ತೆ. ಏನು ಹೇಳ್ತೀರಾ? ಅದು ಏನೇ ಹೆಚ್ಚಾದರೂ ಸಹ ಜನಸಾಮಾನ್ಯರ ಜೀವನ ಕಷ್ಟ ಆಗ್ತಾಯಿದೆ. ಅದು ಕನಿಷ್ಠ ಕಡು ಬಡವರಿಗೆ ಹೊರೆ ಆಗಬಾರ್ದು. ಆದ್ದರಿಂದ ಸರ್ಕಾರ ಪ್ರತಿ ಸಲ ದರವನ್ನು ಹೆಚ್ಚಿಗೆ ಮಾಡಬಾರ್ದು. ಕಡು ಬಡವರು ಜೀವನ ಮಾಡಲು ಒಂದು ಸುಧಾರಣಾ ಕ್ರಮ ಕೈಗೊಳ್ಳಬೇಕು. ಆದರೆ ಇವತ್ತಿಂದ ಹಾಲು ಮೊಸರು ಆಗಿರ್ಬೋದು, ವಿದ್ಯುತ್ ದರ ಏರಿಕೆ ಇರುವಂಥದ್ದು. ಆಟೋದ್ದು ಇನ್ನೂ ಕೂಡ DC ಅಂಗಳದಲ್ಲಿದೆ. ಅಂದರೆ ಕಿಲೋಮೀಟರಿಗೆ 30 ರೂಪಾಯಿ ಇರುವಂಥದ್ದು 10 ರೂಪಾಯಿ ಹೆಚ್ಚಳ ಮಾಡಬೇಕಂತ. ಈಗ ನೀವು ಏನು ಹೇಳ್ತೀರಾ ದರ ಏರಿಕೆ ಬಗ್ಗೆ? ಮೇಡಮ್, ಇದಕ್ಕೆ ಜನ ಆಗ್ತಾ ಇಲ್ಲ ಮೇಡಮ್. ಎಲ್ಲಿಂದ ಹೇಳಿ ಇದಕ್ಕೆ ಜನ ಆಗ್ತಾ ಇಲ್ಲ. ಏನಕ್ಕೆ ಸುಮ್ಮನೆ ಜಾಸ್ತಿ ಮಾಡ್ತಾರೆ? ಅದನ್ನು ಕಮ್ಮಿ ಮಾಡಿದ್ರೆ ಜನ ಆದರೂ ಬದುಕ್ತಾರೆ. ನೀವು ಹೇಳಿ, ಇದಕ್ಕಾದರೂ ಅವ್ರ ಗೌರ್ಮೆಂಟ್ ಅವ್ರಿಗೆ ಹೇಳಬೇಕು. ಏನಕ್ಕೆ ಜಾಸ್ತಿ ಮಾಡ್ತಾರೆ? ಎಲ್ಲಿಂದ ಬರುತ್ತೆ ದುಡ್ಡು? 500 ರೂಪಾಯಿ ನೋಟೇ ಇರೋದು, 200 ರೂಪಾಯಿ ನೋಟೇ ಇಲ್ಲ. ಏನು ಮಾಡೋದು ಹೇಳಿ? ಇಲ್ಲೀಗ ಇದಕ್ಕೂ ಓಲೋ ಬರಲು ಬಾಡಿಗೆ ಇಲ್ಲ,
ಅದರಲ್ಲೂ ರ್ಯಾಪಿಡ್ ಅವ್ರು ಏನಂತ ಎಷ್ಟು ತಿಂತಾರೆ ಹೇಳಿ. ನಮಗೇನು ಆಟೋದವ್ರಿಗೆ ಬಿಸ್ನೆಸ್ ಇಲ್ಲ, ಬರೀ ಎಲ್ಲ 2 ವೀಲರ್ಗೆ ಬಿಸ್ನೆಸ್, ಏನು ಮಾಡೋಕ್ಕಾಗಲ್ಲ. ಈಗ ರ್ಯಾಪಿಡೋ ಬಂದಮೇಲೆ ನಿಮಗೂ ಕೂಡ ಸಮಸ್ಯೆ ಆಗಿದೆಯಾ, ಅಥವಾ ಯಾವಾಗ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ ಮೀಟರ್ಗೆ ಇಷ್ಟು ದರ ನಿಮ್ಮದು ಈ ಮಂತಲ್ಲಿ ಹೆಚ್ಚಳ ಆಗುತ್ತೆ ಅಂತ? ಅದೇ ಮಾಹಿತಿ ಇದೆ, 10 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ. ಏನಕ್ಕೆ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಬೇಡ ಬಿಡಿ, ಇರೋದು ಇದಕ್ಕೆ ಬಾಡಿಗೆ ಬಿಟ್ಟರೆ ಸಾಕು, ಮಾಹಿತಿ ಜಾಸ್ತಿ ಮಾಡೋದಂತೂ ಬೇಡ. ಈಗ ಆಟೋ ಡ್ರೈವರ್ ಬಿಟ್ಟು ಸರ್ ನೀವು ಫ್ಯಾಮಿಲಿ ಮ್ಯಾನ್ ಆಗಿ ಏನು ಹೇಳ್ತೀರಾ? ಇವತ್ತಿಂದ ಹಾಲಿನ ದರ ಆಗಿರ್ಬೋದು, ಮೊಸರು ದರ ಆಗಿರ್ಬೋದು, ವಿದ್ಯುತ್ ದರ ಆಗಿರ್ಬೋದು, ಕಸದ್ದಾಗಿರ್ಬೋದು, ಬಿಯರ್ ರೇಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ದರ ಏರಿಕೆ ಆಗಿರುವಂಥದ್ದು. ಆ್ಯಸ್ ಎ ಕಾಮನ್ ಮ್ಯಾನ್ ಆಗಿ ನೀವೇನು ಹೇಳ್ತೀರಾ? ಮೇಡಮ್ ಜಾಸ್ತಿ ಮಾಡಬಾರ್ದಾಯ್ತು ಮೇಡಮ್, ಬಡವ್ರಿಗೆ ತುಂಬ ಕಷ್ಟ ಮೇಡಮ್. ಯಾಕೆ ಅಷ್ಟು ಜಾಸ್ತಿ ಮಾಡ್ತಾರೆ? 4 ರೂಪಾಯಿ ಜಾಸ್ತಿ ಮಾಡಿದ್ರೆ ಏನಕ್ಕೆ ಕೇಳಿ ಜಾಸ್ತಿ ಮಾಡ್ತಾರೆ? ಎಲ್ಲಿಂದ ಬರುತ್ತೆ ದುಡ್ಡು? ಬಡವ್ರಿಗೆ ದುಡಿಬೇಕು, ತಿನ್ನಬೇಕು. ಹಾಲಿಗೆ ಡೈಲಿ ಯೂಸ್ ಮಾಡೋ ಹಾಲು ಏನಕ್ಕೆ ಜಾಸ್ತಿ ಮಾಡಬೇಕು? ತಪ್ಪು ಮಾಡಿದ್ರೆ ಮೇಲೆ ಗೌರ್ಮೆಂಟೇ ಕೇಳಬೇಕು, ಅದನ್ನು ನಾವಂತೂ ಕೇಳೋಕ್ಕಾಗಲ್ಲ. ಎಸ್, ನಮ್ಮ ಜೊತೆ ಒಬ್ಬರು ಹಣ್ಣು ವ್ಯಾಪಾರಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡ್ತಾ ಬರ್ತೀನಿ. ಸರ್, ಈಗಾಗಲೇ ಇವತ್ತು ಏಪ್ರಿಲಿಂದ ಎಲ್ಲ ಹಾಲಾಗಿರ್ಬೋದು, ಮೊಸರು ಆಗಿರ್ಬೋದು, ಪ್ರತಿಯೊಂದು ದರ ಏರಿಕೆ ಆಗುತ್ತೆ ಅನ್ನೋ ಮಾಹಿತಿ ಇರುವಂಥದ್ದು. ಅದರಲ್ಲಿ ಕೂಡ ಕೆಲವೊಂದು ಇವತ್ತು ಅಧಿಕೃತವಾಗಿ ಏರಿಕೆ ಆಗಿದೆ. ಯಾಕಂದರೆ ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಬಿಯರ್ ಆಗಿರ್ಬೋದು. ಸೊ ಹಣ್ಣು ತರಕಾರಿ ರೇಟ್ ಹೇಗಿದೆ ಸರ್? ರೈತರಿಗೆ ಅನುಕೂಲ ಆಗ್ತಿದೆ. ಹಾಲು ಬೆಲೆ ಜಾಸ್ತಿ ಆಗಿರೋ ರೈತರಿಗೆ ಅನುಕೂಲ ಆಗುತ್ತೆ. ಫ್ರೂಟ್ಸು ಬೆಲೆ ಏನು ಜಾಸ್ತಿ ಆಗಿಲ್ಲ. ಟ್ರಾನ್ಸ್ಪೋರ್ಟ್ ಚಾರ್ಜ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ರೈತರಿಗೆ ಇದಾಗ್ತಿದೆ ಅಷ್ಟೇ. ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಂತ ಹೇಳಿದರೆ ಟೋಲ್ ದರ ಕೂಡ ಏರಿಕೆ ಆಗಿರುವಂಥದ್ದು. ಸೊ ಈಗ ಇದು ನಿಮಗೆ ವ್ಯಾಪಾರ ಮಾಡುವವರಿಗೆ ಎಷ್ಟು ಕಷ್ಟ ಆಗುತ್ತೆ ಸರ್? ಅಲ್ಲ, ವ್ಯಾಪಾರ ಮಾಡೋದಕ್ಕಿಂತ ಸೆಂಟ್ರಲ್ ಗೌರ್ಮೆಂಟು ಟೋಲ್ನ ಸ್ವಲ್ಪ ಆದಷ್ಟು ಜನಕ್ಕೆ ಅನುಕೂಲ ಆಗೋ ಥರ ಮಾಡಿದ್ರೆ ಅನುಕೂಲ ಆಗುತ್ತೆ. ಟೋಲ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ನಮ್ಮ ಹಣ್ಣು ಬೆಲೆನೂ ಸ್ವಲ್ಪ ರೈತರಿಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಜಾಸ್ತಿ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಬಗ್ಗೆ ಗಮನ ಹರಿಸಬೇಕು. ಈಗ ತೆರಿಗೆ ವಿಚಾರಕ್ಕೆ ಬರುವಾಗ, ನೀವೀಗ ಫುಟ್ಪಾತ್ ವ್ಯಾಪಾರ ಮಾಡ್ತಾ ಇದ್ದೀರಾ, ಎಷ್ಟು ನೀವು ಪಾವತಿ ಮಾಡ್ತೀರಾ BBMPಗೆ? BBMPಗೆ ನಾವು ಯಾವುದೇ ಥರ ಪಾವತಿ ಮಾಡೋದಿಲ್ಲ. ಯಾಕಂದರೆ ಇದು ನಾವು ಸ್ಟ್ರೀಟಲ್ಲಿ ಹಾಕ್ಕೊಂಡಿರೋದ್ರಿಂದ ನಮಗೆ BBMP ಅವರು ನಾವು ಸ್ಟ್ರೀಟ್ ವ್ಯಾಪಾರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದ್ದಾರೆ ವ್ಯಾಪಾರ ಮಾಡೋದಕ್ಕೆ. ನಮ್ಮ BBMP ಕಮಿಷನರ್ಗೂ ಮತ್ತು ನಮ್ಮ ಸಿದ್ದರಾಮಯ್ಯ ಗೌರ್ಮೆಂಟವ್ರಿಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಅಂದರೆ ನೀವು ಹೇಳೋದು ಇದು ದರ ಏರಿಕೆ ಏನಿದೆ ಅಂದರೆ ನಾರ್ಮಲಿ ಲಾಭದಾಯಕ ಆಗಿ ಮಾಡ್ತಾ ಇದ್ದಾರೆ. ಸೊ ಯಾವುದೇ ರೀತಿಯಾದಂತಹ ನಿಮ್ಮ ತಕರಾರಿಲ್ಲ? ತಕರಾರಿಲ್ಲ. ನಾವು ರೈತರಿಗೆ ಅನುಕೂಲ ಆಗ್ತಿದೆಯಲ್ಲ, ರೈತರಿಗೆ ಬೆನಿಫಿಟ್ ಆಗ್ತಿದೆ. ರೈತರಿಗೆ ಬೆನಿಫಿಟ್ ಆಗೋದ್ರಿಂದ ದೇಶಕ್ಕೆ ಒಳ್ಳೆಯದಾಗುತ್ತೆ. ಅದೇ ಮೇಡಮ್ ಹೇಳ್ತಾ ಇರೋದು, ಕಷ್ಟಪಡೋರು ಕಷ್ಟಪಡ್ತಾನೆ ಇದ್ದಾರೆ. ಸುಖವಾಗಿರೋರು ಅವ್ರಿಗೇನೋ 1 ರೂಪಾಯಿ ಇಲ್ಲ 10 ರೂಪಾಯಿ ಜಾಸ್ತಿ ಆದರೂ ತೊಗೊಂಡು ಕುಡಿತಾರೆ. ನಮ್ಮಂಥವ್ರು ಏನು ಮಾಡಬೇಕು? ನಮ್ಮಂಥವ್ರು ಹೇಗೆ ಕುಡಿಯೋದು? ಒಂದು ಸತಿ ನೋಡಿದ್ರೆ 1 ರೂಪಾಯಿ, ಈಗ ನೋಡಿದ್ರೆ 13 ರೂಪಾಯಿ, 12 ರೂಪಾಯಿ ಮಾಡಿದ್ರು ಈಗ 13 ರೂಪಾಯಿ. ಹಿಂಗೆ ಮಾಡ್ತಾಯಿದ್ರೆ ನಾವು ಹಾಲು ಕುಡಿಯೋದೇ ಬಿಟ್ಬಿಡ್ಬೇಕು. ಈಗ ಮ್ಯಾಮ್, ಅಂದರೆ ನೀವೊಂದು ಮನೆಯನ್ನು ಕೂಡ ನಡೆಸೋರು. ಪ್ರಮುಖವಾಗಿ ಈಗ ನಮಗೆ ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಮಕ್ಕಳಿಗೆ ಹಾಲು ಅಥವಾ ಮೊಸರನ್ನು ನಾವು ಆರೋಗ್ಯದಾಯಕವಾಗಿ ಕೊಡ್ತೀವಿ. ಸೊ ಈಗ ಪ್ರತಿ ಲೀಟರ್ಗೆ 4 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಸೊ ನಿಮ್ಮ ತಿಂಗಳ ಸಂಬಳ ಎಷ್ಟು ಸಿಗುತ್ತೆ? ಇದು ಎಷ್ಟು ನಿಮಗೆ ಹೊರೆ ಆಗುತ್ತೆ? ಹಾಗೆ ನೀವು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಕೆಲಸ ಮಾಡ್ತೀರಾ? ನಾವು ಬೆಳಿಗ್ಗೆ 10 ಗಂಟೆಯಿಂದ 9:30ವರೆಗೂ ಕೆಲಸ ಮಾಡ್ತೀವಿ. ನಮಗಿಲ್ಲೊಂದು 15,000 ಸಿಗುತ್ತೆ. ಈ ಥರ ಬೆಲೆ ಏರಿಕೆ ಹೋಗ್ತಾ ಇದ್ರೆ ನಾವು ಯಾರಿಗೆ ಏನೂ ಕೊಡ್ಸೋಕ್ಕಾಗಲ್ಲ. ಬಾಡಿಗೆ ಒಂದು ಕಡೆ ಜಾಸ್ತಿ ಆಯಿತು, ಎಲ್ಲ ಜಾಸ್ತಿ ಆದರೆ ಏನು ಮಾಡೋದು ಮೇಡಮ್? ವಿದ್ಯುತ್ ದರ ಕೂಡ ಏರಿಕೆ ಅದು ಆಗಿದೆ. ಏನು ಮಾಡ್ಬೇಕು ನಾವು? ಕಷ್ಟಪಡೋರು ಏನು ಮಾಡ್ತಾರೆ? ಎಲ್ಲೋ ಒಂದು ಕಡೆ ಮ್ಯಾಮ್, ಸರ್ಕಾರ 5 ಗ್ಯಾರಂಟಿಯನ್ನು ಏನು ತಂತು, ಬಸ್ ಫ್ರೀ ಆಗಿರ್ಬೋದು, ಅದನ್ನು ಸರಿದೂಗಿಸೋಕ್ಕೋಸ್ಕರ ಈ ರೀತಿಯಾದಂತಹ ಏರಿಕೆ ಮಾಡ್ತಿದ್ದಾರಾ, ಅಥವಾ ಅಂದರೆ ರಾಜಕೀಯದಲ್ಲಿ ಈ ಒಂದು ವಿಚಾರಗಳು ನಡೆಯುತ್ತಾ? ಏನು ಹೇಳ್ತೀರಾ? ಅಯ್ಯೋ ಮೇಡಮ್, ಒಂದು ಫ್ರೀ ಕೊಡೋದು ಬೇಡ, ಅವರು 10 ಜಾಸ್ತಿ ಮಾಡೋದು ಬೇಡ. ನಮಗೆ ಫಸ್ಟು ಬಸ್ ಕರೆಕ್ಟಾಗಿತ್ತು, ಅದರಲ್ಲೇ ಬೇಕಾದ್ರೆ ಒಂದು 5 ರೂಪಾಯಿ ಕಮ್ಮಿ ಮಾಡಿ 10 ರೂಪಾಯಿ ಮಾಡಿದರೂ ನಮ್ಗೆ ಖುಷಿ ಆಗೋದು. ಈ ಥರ ಒಂದು ಫ್ರೀ ಕೊಟ್ಟರು 10 ಜಾಸ್ತಿ ಮಾಡಿದ್ರು ಏನು ಪ್ರಯೋಜನ ಇಲ್ವಲ್ಲ ಮೇಡಮ್? ಅಲ್ಲಿಗೆ ಹೋಗ್ತಾ ಇದೆ. ಅವ್ರು ಫ್ರೀ ಕೊಟ್ಟಿದ್ದೇನು ಏನು ಸಾಕಾಯಿತು? ಫ್ರೀ ಕೊಟ್ಟಿಲ್ಲ ಅವರು. ಇಲ್ಲಿ ಒಂದು ಫ್ರೀ ಬಿಟ್ಟಿದ್ದಾರಲ್ಲ, 10 ಜಾಸ್ತಿ ಮಾಡಿಬಿಟ್ಟಿದ್ದಾರಲ್ಲ. ಎಲ್ಲಿ ಫ್ರೀ ಬಂದಂಗೆ ಆಯ್ತು ನಮಗೆ? ಏನೂ ಇಲ್ಲ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಯಾವ ಸರ್ಕಾರ ಮೇಡಮ್? ಸುಮ್ಮನೆ ಓಟ್ ಹಾಕಿ ಅಂತ ಮನೆ ಬಾಗಿಲಿಗೆ ಬರ್ತಾರೆ. ಓಟ್ ಹಾಕಾದ್ಮೇಲೆ ಅವ್ರ ಮನೆ ಹತ್ರ ಹೋದ್ರೆ ಒಳಗಡೆ ಇದ್ರೂ ಇಲ್ಲ ಹೋಗಿ ಅಂತ ಕಳಿಸ್ತಾರೆ. ಅಂಥವ್ರಿಗೆ ಏನು ಮಾಡಬೇಕು? ಇನ್ನು ಓಟ್ ಹಾಕೋದೇ ಬಿಟ್ಬಿಡ್ಬೇಕಷ್ಟೇ. ಎಸ್, ದರ ಏರಿಕೆಯಲ್ಲಿ ATM ಕೂಡ ಒಂದು. ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ATMಗಳಲ್ಲಿ ವಿತ್ಡ್ರಾ ಶುಲ್ಕ ಏನಿದೆ ಮೇ 1ರಿಂದ 2 ರೂಪಾಯಿ ಹೆಚ್ಚಳ ಆಗುತ್ತೆ. ಅಂದರೆ ನಾವು ಏನು ವಿತ್ಡ್ರಾ ಮಾಡುವ ಸಂದರ್ಭದಲ್ಲಿ ನಮ್ಮ ಹಣವನ್ನು ನಾವು ಪಡೆಯೋದಕ್ಕೆ ಕೂಡ ನಾವು ಪೇ ಮಾಡಬೇಕಾಗುತ್ತೆ. ಇದು ಮೇ 1ರಿಂದ ಅಧಿಕೃತವಾಗಿ ಜಾರಿ ಬರುತ್ತೆ ಅನ್ನೋ ವಿಚಾರ ಇರುವಂಥದ್ದು. ಯಾಕಂದರೆ ಏಪ್ರಿಲಲ್ಲಿ ಈಗಾಗಲೇ ಬಹುತೇಕ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಆದರೆ ನಾವು ಕೂಡಿಟ್ಟ ಹಣಕ್ಕೂ ಕೂಡ ನಾವು ಅಂದರೆ ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ. ಯಾಕಂದರೆ ಈಗಾಗಲೇ ATMಯಿಂದ ನಾವು ಹಣವನ್ನು ಪಡೆಯುವಾಗ ಎಕ್ಸ್ಟ್ರಾ ದುಡ್ಡು ನಮ್ಮಿಂದಲೇ ಕಟ್ ಆಗುತ್ತೆ. ಈಗ ಮತ್ತೆ ಎಕ್ಸ್ಟ್ರಾ 2 ರೂಪಾಯಿ ಕಟ್ ಆಗುವಂಥದ್ದು. ಸೊ ಇದು ಕೂಡ ಗ್ರಾಹಕರ ಜೇಬಿಗೆ ಕತ್ತರಿ ಅಂತಲೇ ಹೇಳ್ಬೋದು. ಎಸ್, ನಮ್ಮ ಜೊತೆ ಹಿರಿಯ ನಾಗರಿಕರೊಬ್ಬರು ಇದ್ದಾರೆ. ಸರ್, ಈಗಾಗಲೇ ಇವತ್ತಿಂದ ಬೆಲೆ ಏರಿಕೆ ಆಗಿರುವಂಥದ್ದು ಏನು ಹೇಳ್ತೀರಾ ಸರ್?
ಮೇಡಮ್, ಇವರು ಬೆಲೆ ಏರಿಕೆ ಮಾಡಿರೋದು ಪ್ರತಿಯೊಬ್ಬ ನಮ್ಮ ಕರ್ನಾಟಕದ ಪ್ರಜೆಗೂ ತೊಂದರೆ. ಏನಕ್ಕೆ ಅಂದರೆ ಇವಾಗ ಇವರು ಎಲ್ಲನೂ ಜಾಸ್ತಿ ಮಾಡಿ ಇಟ್ಟಿದ್ದಾರೆ. ಇವರು ಎಲ್ಲ ಫ್ರೀ ಕೊಟ್ಬಿಟ್ಟು ಗೌರ್ಮೆಂಟ್ ದುಡ್ಡು ಏನಕ್ಕೆ ಯೂಸ್ ಮಾಡಬೇಕೋ ಯೂಸ್ ಮಾಡಿದೆ. ಪ್ರತಿಯೊಂದಕ್ಕೂ ಬಸ್ ಫ್ರೀ ಅಂತೆ, ಕರೆಂಟ್ ಅಂತೆ, ಈ ಬಾಗಿ ಅವ್ರಿಗೆ 2,2 ಸಾವಿರ ರೂಪಾಯಿ ಅಂತ ಕೂತ್ಕೊಂಡು ಆ ದುಡ್ಡಿಗೋಸ್ಕರ ಇವರು ಇದನ್ನು ರೈಸ್ ಮಾಡ್ಕೊಂಡು ಹೋದರೆ ಪಬ್ಲಿಕ್ಕು ಎಲ್ಲಿಂದ ಏನು ಸಂಪಾದನೆ ಮಾಡ್ತಾರೆ, ಎಷ್ಟು ಅಂತ ತಗೊಂಬಂದಾಗ್ತಾರೆ. ಇವಾಗ ನೀವು ನೋಡ್ತಾ ಇದ್ದಂಗೆ ಇವಾಗಲೇ ಸಿಕ್ಕಾಬಿಟ್ಟೆ ಕೇರ್ ಸಿಟಿ ಆಗೋಗಿದೆ. ಈ ಕೇರ್ ಸಿಟಿಯಲ್ಲಿ ಇವರು ಒಂಥರ ರೈಸ್ ಮಾಡಿದ್ರೆ ಈ ವ್ಯಾಪಾರಸ್ಥರು ಇನ್ನೊಂದು ಥರ ರೈಸ್ ಮಾಡ್ತಾರೆ. ಆ ರೈಸ್ ಮಾಡ್ತಾ ಇರೋದನ್ನ ಕಂಟ್ರೋಲ್ ಇವ್ರು ಮಾಡಬೇಕು. ಇವರು ಅದನ್ನು ಬಿಟ್ಬಿಟ್ಟು ಎಲ್ಲರ ಮೇಲೂ ಬೆಲೆ ಏರಿಕೆ ಅಂತ ಕರೆಂಟಿಂದ ಹಿಡಿದು, ವಾಟ್ರಿಂದ ಹಿಡಿದು, ಹಾಲಿಂದ ಹಿಡಿದು ಪ್ರತಿಯೊಂದು ದಿನಬಳಕೆ ವಸ್ತುಗಳ ಮೇಲೆ ರೈಸ್ ಮಾಡ್ಕೊಂಡು ಹೋಗ್ಬಿಟ್ರೆ ಅದು ಪಬ್ಲಿಕ್ಕಿಗೆ ಸಿಕ್ಕಾಬಟ್ಟೆ ಹೊರೆ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ಪಬ್ಲಿಕ್ ಏನು ಮಾಡಬೇಕು ಅಂತ ತೋಚಲ್ಲ. ಇವತ್ತು ಈಗಿರೋ ಪೊಸಿಷನ್ನಲ್ಲಿ ಪಬ್ಲಿಕ್ನಲ್ಲಿ ಏನಾಗಿದೆ, ದುಡಿದುಬಿಟ್ಟು ಸಂಪಾದನೆ ಮಾಡೋದೇ ಕಷ್ಟ ಆಗಿರಬೇಕಾದ್ರೆ ಏನಪ್ಪ ಮಾಡೋದು ಅನ್ನೋ ಸ್ಟೇಜ್ಗೆ ಹೋಗ್ತಾಯಿದ್ದಾರೆ. ಇವರು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಹಿಂಗೆ ಮಾಡ್ತಾಯಿದ್ದೀವಿ ಅಂತ ಹೇಳ್ಕೊಂಡು ಹೋದರೆ ಏನು ಪ್ರಯೋಜನ ಬಂತು? ಅದನ್ನು ಕಂಟ್ರೋಲ್ ಇವರು ಮಾಡಬೇಕು. ಗೌರ್ಮೆಂಟಲ್ಲಿ ಕೂತಿರೋರು ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡಿ ಜನಗಳಿಗೆ ಹೆಲ್ಪ್ ಆಗುವಂಥ ಕೆಲಸ ಮಾಡಬೇಕು. ಪಬ್ಲಿಕ್ಕು ಇವ್ರನ್ನ ಅಲ್ಲಿ ಕಳಿಸಿರೋದು ಏನಕ್ಕೆ? ಎಲ್ಲ ಕಂಟ್ರೋಲ್ ಮಾಡಿಕೊಂಡು ಒಂದು ಮಟ್ಟದಲ್ಲಿ ಗೌರ್ಮೆಂಟನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ ಮಾಡಿದ್ದಾರೆ ಹೊರತು ಗೌರ್ಮೆಂಟನ್ನು ಅಧ್ವಾನ ಮಾಡಿ ಯಾರಿಗೋ ಒಬ್ಬರಿಗೆ ಹೆಲ್ಪ್ ಮಾಡ್ತಾರೆ ಅಂತ ಮಾಡಿಲ್ಲ. ಇವರು ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಜನಕ್ಕೂ ಒಂದು ಹೆಲ್ಪ್ ಆಗುವಂಥ ಕೆಲಸ ಮಾಡಬೇಕು. ಯಾವ್ಯಾವುದಕ್ಕೆ ಕೊಡಬೇಕೋ ಅದಕ್ಕೆ ಕೊಡಲಿ, ಬೆನಿಫಿಟ್ ಕೊಡಬಾರ್ದು ಅಂತ ಹೇಳಿಲ್ಲ. ಅದಕ್ಕೆ ಕೊಟ್ಟು ಆ ಬೆನಿಫಿಟನ್ನು ಜನಗಳಿಗೆ ತಲುಪಿದೆಯಾ ಅನ್ನೋ ಚೆಕ್ ಮಾಡಿಕೊಂಡು ಏನು ಕೆಲಸ ಆಗಬೇಕು, ಪಬ್ಲಿಕ್ ಕೆಲಸ ಏನಿದೆ ಆ ಕೆಲಸನ ಫಸ್ಟು ನೋಡಬೇಕು. ಪಬ್ಲಿಕ್ ಕೆಲಸ ಏನೇನು ಮಾಡಬೇಕು, ನಾವು ಅವ್ರಿಗೆ ಏನು ಹೆಲ್ಪ್ ಆಗಿದೆ. ಆದರೆ ಎಲ್ಲೋ ಒಂದು ಕಡೆ ಸರ್, ನಿಮ್ಮ ಅನುಭವದ ಪ್ರಕಾರ ರಾಜಕೀಯದವರು ಕೆಸರಾಚಾಟ ಅಂದರೆ ಒಂದು ಪಕ್ಷದವರು ಇನ್ನೊಂದು ಪಕ್ಷಕ್ಕೆ ಹೇಳೋದು, ಈ ಪಕ್ಷದವರು ಆ ಪಕ್ಷ ಹೇಳೋದು. ಯಾಕಂದರೆ ಈಗ ವಿಪಕ್ಷದವರು ಕೂಡ ಅದೇ ಮಾಡ್ತಾ ಇರುವಂಥದ್ದು. ಸೊ ಏನು ಹೇಳ್ತೀರಾ ಮೇಡಮ್? ಎರಡೂ ಪಕ್ಷಿಗೆ ಯಾವ ಪಕ್ಷ ಈ ಪಕ್ಷ ಅಂತ ಹೇಳೋಕ್ಕೋಗಲ್ಲ. ಯಾಕೆಂದರೆ ಇವ್ರು ಮಾಡೋದು ತಪ್ಪು ಕೆಲಸ ಇವರು ಮಾಡಿಬಿಟ್ಟಿದ್ದಾರೆ, ಅವರೂ ಮಾಡಿದ್ದಾರೆ, ಕೂತಿರೋರು ಮಾಡಿದ್ದಾರೆ, ಈ ಅಪೋಸಿಷನ್ ಕೂತಿರೋರು ಮಾಡಿದ್ದಾರೆ. ಇವರು ಏನು ಅಂದರೆ ಫಸ್ಟಿಂದ ಎಥಿಕ್ಸ್ಗೆ ಕೆಲಸ ಮಾಡೋರು ಇಲ್ಲಿ ಯಾರೂ ಇಲ್ಲ. ಕೆಲವರು ಇದ್ದರು, ಅವ್ರಿಗಿಲ್ಲ. ಎಥಿಕ್ಸ್ಗೆ ಕೆಲಸ ಮಾಡೋರು ಇವಾಗ ಸದ್ಯಕ್ಕೆ ಕಮ್ಮಿ ಇದ್ದಾರೆ, ಅಷ್ಟೇ ನಾನು ಹೇಳ್ದಲ್ಲ, ಬೇರೆ ಏನಿಲ್ಲ. ಓಕೆ. ಟೀ ಕಾಫಿ ಕುಡಿತೀರಾ? ಹಾಲಿನ ದರ ಏರಿಕೆ ಆಗಿದೆ, ಏನು ಹೇಳ್ತೀರಾ? ಕಷ್ಟ ಆಗುತ್ತೆ ಎಲ್ರಿಗೂ. ಈಗ ತಾನೇ ಜಾಸ್ತಿ ಆಗಿದೆ, ಮತ್ತೆ ಜಾಸ್ತಿ ಆಗಿದೆ. ಅಂದರೆ ಫಸ್ಟ್ ಎಲ್ಲ 1/4 ಲೀಟ್ರಿಗೆ 7 ರೂಪಾಯಿ ಇತ್ತು. 10 ರೂಪಾಯಿಲ್ಲ 7 ರೂಪಾಯಿ ಹಾಲು ಕೊಟ್ಟು ಕಾಫಿ ಪುಡಿ ತರ್ತಿದ್ವಿ. ಇವಾಗ ಅದಕ್ಕೆ ಡಬ್ಬಲ್ಗಿಂತ ಟ್ರಿಬಲ್ ಬೆಲೆಗೆ 1/4 ಲೀಟ್ರಿಗೆ ಅಮೌಂಟ್ ಕೊಡಬೇಕಾಗುತ್ತೆ. ಈಗ ಅರ್ಧ ಲೀಟ್ರಿಗೇ 32 ರೂಪಾಯಿ ಅಂದರೂ ಕಷ್ಟನೇ ಆಗುತ್ತೆ. ಓಕೆ. ಇಲ್ಲಿ ಪಿ ಜಿಯಲ್ಲಿರೋದಾ? ಇಲ್ಲ, ಫ್ಯಾಮಿಲಿ ಜೊತೆ. ಓಕೆ. ಮನೆ ಬಾಡಿಗೆ ಕೂಡ ಜಾಸ್ತಿ ಆಗಿರುವಂಥದ್ದು, ಏನು ಹೇಳ್ತೀರಾ? ಅದೇ ಇವಾಗ ಆ್ಯಕ್ಚುಲಿ ಸ್ಯಾಲ್ರಿ ಏನಾದರೂ ಅವ್ರಿಗೆ ಜಾಸ್ತಿ ಆಗಿದ್ದಿದ್ರೆ ಅದ್ರ ಬಗ್ಗೆ ವರ್ಕೌಟ್ ಆಗುತ್ತೆ. ಇನ್ಕೆ ಸ್ಯಾಲ್ರಿ ಇವಾಗ ನಾವು ತೊಗೊಳೋದು 12,000 ಇದ್ದರೆ ಮಂತ್ಲಿಗೆ ಫ್ಯಾಮಿಲಿ ಅನ್ನೋರು ಬಾಡಿಗೆ ಕಟ್ಕೊಂಡು ಮಂತ್ಲಿ ರೆಂಟು ಪೇ ಮಾಡ್ಕೊಂಡು ಮತ್ತು ಅವ್ರಿಗೆ ಊಟಕ್ಕೆಲ್ಲ ಕಷ್ಟ ಆಗುತ್ತೆ. ಸ್ಯಾಲ್ರಿ ಕೂಡ ಜಾಸ್ತಿ ಆಗಿ ಈ ಥರ ಖರ್ಚು ಕೂಡ ಜಾಸ್ತಿ ಆದರೆ ಓಕೆ, ಬಟ್ ಅದು ಮಾತ್ರ ಕಡಿಮೆ ಇಟ್ಟು ಬೆಲೆ ಮಾತ್ರ ಜಾಸ್ತಿ ಆದರೆ ಎಷ್ಟೊಂದು ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಅಂದರೆ ಆ್ಯಸ್ ಎ ಯೂತ್ ಆಗಿ ಸರ್ಕಾರಕ್ಕೆ ಏನು ಕಿವಿ ಮಾತು ಹೇಳ್ತೀರಿ? ಯಾಕಂದರೆ ಇಲ್ಲಿ ಸಿಲಿಕಾನ್ ಸಿಟಿ ಅಂದರೆ ವಿದ್ಯಾರ್ಥಿಗಳು ಕೂಡ ಎಲ್ಲೆಲ್ಲೆಂದು ಬಂದು ಕೆಲಸವನ್ನು ಮಾಡುವಂಥದ್ದು. ಪಿ ಜಿಯಲ್ಲಿ ಕೂಡ ಜಾಸ್ತಿ ಆಗಿದೆ. ಹಾಗೆಯೇ ಕಾಫಿ ಟೀ ಆಗಿರ್ಬೋದು, ಹೋಟೆಲ್ಗಳೆಲ್ಲ ತಿಂಡಿ, ದೋಸೆ, ಇಡ್ಲಿ ಎಲ್ಲ ಜಾಸ್ತಿ ಆಗಿರುವಂಥದ್ದು, ಏನು ಹೇಳ್ತೀರಾ? ಆ್ಯಕ್ಚುಲಿ ಏನು ಬೇಕು ಅಂದರೆ ಮೇಯ್ನಾಗಿ ಸ್ಯಾಲ್ರಿ ಫಸ್ಟ್ ಇಂಕ್ರಿಮೆಂಟ್. ಎಲ್ರಿಗೂ ಇಷ್ಟು ಸ್ಯಾಲ್ರಿ, ಇಷ್ಟು ಅವರ್ ವರ್ಕ್ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇಷ್ಟು ಸ್ಯಾಲ್ರಿ ಪೇ ಮಾಡಬೇಕು ಅನ್ನೋದು ಗೌರ್ಮೆಂಟ್ ರೂಲ್ಸ್ ಆದರೆ ಎಲ್ಲರಿಗೂ ಅವ್ರವ್ರ ಖರ್ಚು ಎಲ್ಲ ಪೇಮೆಂಟ್ನ ಸರಿ ಮಾಡಿಕೊಂಡು ಅಟ್ಲೀಸ್ಟ್ ಅವ್ರಿಗೂ ಒಂದು ಸ್ಯಾಲ್ರಿ ಇಷ್ಟು ಅಮೌಂಟ್ ಅಂತ ಉಳಿಯುತ್ತೆ. ಬರೀ ಸ್ಯಾಲ್ರಿ ಮಾತ್ರ 6,000 8,000 ದುಡಿದ್ಬಿಟ್ಟು ಇನ್ನು ಮಿಕ್ಕಿದ್ದನ್ನೆಲ್ಲ ಕಡಿಮೆ ಇಕ್ಕಿದ್ರೆ ಕಷ್ಟ ಆಗುತ್ತೆ. ಗೌರ್ಮೆಂಟ್ ಅವ್ರ ಲಾಭಕ್ಕೋಸ್ಕರ ಬರೀ ಇದನ್ನು ಜಾಸ್ತಿ ಮಾಡೋದ್ರ ಬದಲು ಅವ್ರಿಗೂ ಸ್ಯಾಲ್ರಿ ಅನ್ನೋದು ಇನ್ಕ್ರಿಮೆಂಟ್ ಮಾಡಿ ಇಷ್ಟೆಲ್ಲ ಖರ್ಚು ಇಕ್ಕಿದ್ರು ಅವರು ಮ್ಯಾನೇಜ್ ಮಾಡ್ಕೋಬೋದು. ಸೊ ಅದೇ ಅಷ್ಟೇ. ಥ್ಯಾಂಕ್ ಯು. ಬಟ್ ಸರ್, ಈಗ ಬೇಕರಿ ನಡೆಸ್ತಾ ಇದ್ದೀರಾ, ಹೇಗೆ ಬೆಲೆ ಏರಿಕೆ ಬಗ್ಗೆ? ಬೆಲೆ ಏರಿಕೆ ನಮಗೆ ಈಗ ಒಂದು 3 ತಿಂಗಳಿಂದ ಈಚೆಗೆ ಪ್ರತಿ ತಿಂಗಳು ಇದು ನಮ್ಮ ದಿನಬಳಕೆ ವಸ್ತುಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಅಂದರೆ ಈಗ 100 ರೂಪಾಯಿ ಇದ್ದಿದ್ದು 150 ರೂಪಾಯಿ ಆಗುತ್ತೆ, 150 ಇದ್ದಿದ್ದು 200 ಆಗುತ್ತೆ. ನಮಗೆ
ಅಸಲು ಬರ್ತಾ ಇಲ್ಲ ಈಗ ನಮಗೆ ಬಿಸ್ನೆಸ್ಗೆ. ನಮಗೆ ಕ್ಯಾಪಿಟಲ್ ಹಾಕಿರ್ತೀವಲ್ಲ, ಆ ಕ್ಯಾಪಿಟಲು ನಮಗೆ ಬರ್ತಾ ಇಲ್ಲ, ಅಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಇವತ್ತು ನೋಡಿದ್ರೆ ಇವತ್ತಿಂದ ಹಾಲಿಗೆಲ್ಲ 4 ರೂಪಾಯಿ ಜಾಸ್ತಿ ಆಗಿದೆ. ನಾವು ಬ್ರೆಡ್ಡು ಅದಕ್ಕೆಲ್ಲ ಮಾಡಬೇಕಾದ್ರೆ ಹಾಲು ಹಾಕಲೇಬೇಕು, ಇಲ್ಲಾಂದರೆ ನಮಗೆ ಅದು ಓವನಲ್ಲಿ ರೈಸ್ ಆಗೋದಿಲ್ಲ. ಸಾಮಾನ್ಯ ವರ್ಗದ ಜನಗಳಿಗೆ ಬಹಳ ಕಷ್ಟ ಆಗ್ತಾ ಇದೆ. ಈಗ ಸರ್ ನೀವು ಪ್ರಮುಖವಾಗಿ ಈಗ ಅಂದರೆ ಸಿಟಿಯ ಸೆಂಟರಲ್ಲಿ ಜಯನಗರದಲ್ಲಿ ನಿಮ್ಮ ಬೇಕರಿಯನ್ನು ಇಟ್ಕೊಂಡಿದ್ದೀರಾ. ಪರ್ ಡೇ ಎಷ್ಟು ನಿಮಗೆ ಲಾಭದಾಯಕ ಆಗುತ್ತೆ? ಈ ರೀತಿಯಾಗಿ ಈಗ ವಿದ್ಯುತ್ ದರ ಆಗಿರ್ಬೋದು, ಹಾಲಾಗಿರ್ಬೋದು, ಮೊಸರು ಆಗಿರ್ಬೋದು, ಟ್ಯಾಕ್ಸ್ ಎಲ್ಲ ಕೂಡ ಏರಿಕೆ ಆಗಿರುವಂಥದ್ದು. ನಾವು ಸಂಪಾದನೆ ಮಾಡ್ತಾ ಇದ್ದೀವಿ ಅಂದರೆ ಈಗ ಅದು ಅಟ್ಲೀಸ್ಟ್ ಒಂದು 60% ಲೆಸ್ ಆಗಿಬಿಡುತ್ತೆ. 60% 40 ರೂಪಾಯಿಗೆ ಬರುತ್ತೆ. ದಿನಕ್ಕೆ 40 ರೂಪಾಯಿ ಸಂಪಾದನೆ ಮಾಡಿ ಏನು ಮಾಡೋಕ್ಕಾಗತ್ತೆ? ನಾವು ನಮ್ಮ ಲೇಬರರ್ಸ್ ಸಂಬಳ ಕೊಡಬೇಕು, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಮತ್ತು ಸೇಲ್ ಟ್ಯಾಕ್ಸ್ ಕಟ್ಟಬೇಕು, ಎಲ್ಲ ಕಟ್ಟಬೇಕು. 40 ರೂಪಾಯಿ ಒಂದು ದಿನಕ್ಕೆ 40 ರೂಪಾಯಿ ಅಂದರೆ ವರ್ಷಕ್ಕೆ ಎಷ್ಟಾಯಿತು? ಏನು ಪ್ರಯೋಜನ ಆಗ್ತಾಯಿಲ್ಲ. ಮಧ್ಯಮ ವರ್ಗದ ಜನರು, ಬಿಸ್ನೆಸ್ ಅವರಿಗೆ ಲಾರ್ಜ್ ಸ್ಕೇಲಲ್ಲಿ ಏನಾಗುತ್ತೆ? ನಮ್ಮದು ಬರೀ ಫುಡ್ ಐಟಮ್ಸಲ್ಲಿ ಏನು ಬರೋದಿಲ್ಲ ನಮ್ಗೆ. 2 ರೂಪಾಯಿ ಜಾಸ್ತಿ ಮಾಡಿದ್ರೆ ಯಾಕೆ 2 ರೂಪಾಯಿ ಜಾಸ್ತಿ ಮಾಡಿದ್ರಿ ಅಂತ ಗ್ರಾಹಕರು ನಮಗೆ ಕೇಳ್ತಾರೆ. ಏನು ನೆನೆ 10 ರೂಪಾಯಿ ಇತ್ತು, ಇವತ್ತು ಆಗಲೇ 2 ರೂಪಾಯಿ ಜಾಸ್ತಿ ಮಾಡಿದ್ದೀರಲ್ಲ ಸರ್ ಅಂತಾರೆ. ನಮಗೆ ಬಹಳ ತೊಂದರೆ ಆಗ್ತಾಯಿದೆ ಗ್ರಾಹಕರಿಂದ. ಫುಡ್ ಐಟಮ್ ಮಾರೋದ್ರಲ್ಲಿ ಈ ಕಾಫಿ ಟೀ ಹೋಟ್ಲಲ್ಲಿ ಏನು ಮಾಡ್ತಾರೆ, ಒಂದು ಕಾಫಿ ಆದರೆ 1 ಲೀಟ್ರ್ ಹಾಲಿಗೆ 12 ಕಾಫಿ ಮಾಡ್ತಾರೆ. 4 ರೂಪಾಯಿ ಜಾಸ್ತಿ ಹೋಯ್ತು ಅಂದರೆ 35 ರೂಪಾಯಿ 20 ರೂಪಾಯಿ ಮಾಡ್ತಾರೆ. ಅಲ್ಲಿ ಕೊಟ್ಟು ಕುಡಿತಾರೆ, ಇಲ್ಲಿ ತಿನ್ನಲ್ಲ. ಅಲ್ಲಿ ಬೇಕಾದರೆ 20 ರೂಪಾಯಿ ಕೊಟ್ಟು 30 ರೂಪಾಯಿ ಕೊಟ್ಟರು ಮೈಯಾಸು ಅದು ಇದು ಎಲ್ಲ 35 ರೂಪಾಯಿ ಇರುತ್ತೆ ಕಾಫಿ ಕುಡಿತಾರೆ. ನಮ್ಮಲ್ಲಿ ರೇಟಿಗೆ 5 ಪೈಸೆ ಜಾಸ್ತಿ ಮಾಡಿದ್ರೆ ಅಥವಾ 1 ರೂಪಾಯಿ ಜಾಸ್ತಿ ಮಾಡಿದ್ರೆ ಯಾಕೆ ಮಾಡಿದ್ರಿ ಅಂತ ಕೇಳ್ತಾರೆ. ಇದು ಯಾಕಂದರೆ ಈ ತಿನ್ನೋ ಐಟಮ್ ಅವ್ರಿಗೆ ಜನಕ್ಕೆ ಸೇರುತ್ತೆ. ಶುಗರ್ ಇರಲಿ ಇದಾಗಿರಲಿ ಅವ್ರಿಗೆಲ್ಲ ಏನು ತಿಂದು ಕಾಫಿ ಕುಡಿಬೇಕು ಆ ಥರ ಇರುತ್ತೆ. ಆ ಥರ ಇರೋದ್ರಿಂದ ಮಿಡಲ್ ಕ್ಲಾಸ್ಗೂ ಪ್ರಾಬ್ಲಮ್ ಆಗಲ್ಲ. ಇದು ಅವ್ರು ಹೆಂಗೋ ಕಾಲ ಕಳ್ಕೊಳ್ತಾರೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ರನ್ ಮಾಡೋದು ಕಷ್ಟ. ಮೇಡಮ್, ದರ ಏರಿಕೆ ಬಗ್ಗೆ ಏನು ಹೇಳ್ತೀರಾ? ದರ ಏರಿಕೆ ಬಗ್ಗೆ ಎಂತ ಮಾಡಬೇಕು, ಏನು ಜನಸಂಖ್ಯೆ ವ್ಯಾಪಾರ ಇಲ್ಲ, ಏನಿಲ್ವ, ಏರಿಕೆ ಮಾಡಿದರೆ ಮತ್ತು ಕೊಳ್ಳೋದು ಹೆಂಗಿದೆ ಎಲ್ಲ ಈ ಥರ ನಮಗೆಲ್ಲ ತೊಂದರೆ ಆಗ್ತದೆ. ಎಷ್ಟು ಸ್ಯಾಲ್ರಿ ಸಿಗುತ್ತೆ, ಎಷ್ಟು ಖರ್ಚಾಗುತ್ತೆ ಈ ಏರಿಕೆಯಿಂದ? ಎಷ್ಟು ಸ್ಯಾಲ್ರಿ ಅಂದರೆ ಏನು 12,000 ರೂಪಾಯಿ ಕೊಡ್ತಾ ಇದ್ದಾರೆ. ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ವಾ? ಒಳ್ಳೆ ಎಲ್ಲ ಏರಿಕೆ ಇದಾಗಲ್ಲಲ್ವ ಹಾಲಿಂದ. ಇಳಿಕೆ ಮಾಡ್ಬೇಕು, ಸಂಬಳನೇ ಸಾಲಲ್ವ, ಅದನ್ನೆಲ್ಲ ತಗೊಳ್ಳೋದಂತ ಸುಮ್ಮನೆ ಏನೋ ಇದ್ರೊಳಗೆ ಮಾಡ್ಕೊತಾ ಇದ್ದಾರೆ ಇಷ್ಟೇ ಇಲ್ಲಲ್ವಾ. ಈಗ ಕಾಫಿ ಕುಡಿತಾ ಇದ್ದೀರಾ, ಸೊ ಕಾಫಿ ಟೀ ಬೆಲೆ ಕೂಡ ಈಗ ಏರಿಕೆ ಆಗುವಂಥದ್ದು. ಸೊ ಜನಸಾಮಾನ್ಯರಿಗೆ ಇದು ಎಷ್ಟು ಕಷ್ಟ ಆಗುತ್ತೆ? ಹಿರಿಯರಾಗಿ ಏನು ಹೇಳ್ತೀರಾ? ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ವರ್ಕ್ ಲೋಡು ಕಮ್ಮಿ, ಆಫೀಸ್ಗಳಿಗೆ ತೊಗೊಂಡು ಮಾಡೋರಿಗೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ರೇಟ್ ಆಗಿ ಜನರಲ್ ಪಬ್ಲಿಕ್ ಆಗಲಿ ಸಣ್ಣ ಪುಟ್ಟ ಜನಗಳು ಜೀವನ ಮಾಡೋದೇ ಕಷ್ಟ. ಕಾಫಿಗೆ ಎಷ್ಟು? 20 ರೂಪಾಯಿ. ನಾಳೆ ಜಾಸ್ತಿ ಮಾಡ್ತಾರೆ. ಈಗ ಹಾಲು ಮತ್ತೆ ಮೊಸರು ಇದ್ರೊಳಗಿಂದ ಎಲ್ಲ ಇನ್ನೊಂದು ಕಡೆ 1 4 ರೂಪಾಯಿ ಜಾಸ್ತಿ. ಅರ್ಧ ಲೀಟರ್ ತಗೊಂಡ್ರೆ ಸೇಮ್ ರೇಟ್ ಇದೆ. ಅರ್ಧ ಲೀಟರ್ ಜನಗಳು ಜಾಸ್ತಿ ತೊಗೊಂಡು 1 ಲೀಟರ್ ಪ್ಯಾಕೆಟ್ಗೆ 4 ರೂಪಾಯಿ, ಹಾಫ್ ಲೀಟರ್ ಜಾಸ್ತಿ ಮಾಡಿಲ್ಲ. ಮೊಸರಿಗೂ 2 ರೂಪಾಯಿ ಜಾಸ್ತಿ ಮಾಡಿದ್ರೆ ಚಿಕ್ಕ ಹಾಲು ಪ್ಯಾಕೆಟ್ಗೆ 2 ರೂಪಾಯಿ ಜಾಸ್ತಿ ಮಾಡಿ ಅರ್ಧ ಲೀಟರ್ ಜಾಸ್ತಿ ತಗೊಂತಾರೆ ಜನ. 1 ಲೀಟರ್ಗೆ 2 ಪ್ಯಾಕೆಟ್ ತಗೊಂತಾರೆ. ಪ್ರಮುಖವಾಗಿ ಮಹಿಳೆಯರಿಗೆ BMTC ಫ್ರೀ ಇರ್ಬೋದು, ಬಸ್ ದರ ಕೂಡ ಏರಿಕೆ ಆಗಿರುವಂತದ್ದು, ಹಾಗೇನೆ ವಿದ್ಯುತ್ ದರ, ಹಾಗೇನೆ ಟೋಲ್ ದರ. ಸೊ ಪ್ರಮುಖವಾಗಿ ಎಲ್ಲ ಈ ಮಂತ್ ಏಪ್ರಿಲ್ ಅನ್ನೋದು ಕೂಡ ಏರಿಕೆ. ಸೊ ಏನ್ ಹೇಳ್ತೀರಾ? ಏನು ಮಾಡೋಕ್ಕಲ್ಲ, ಗೌರ್ಮೆಂಟ್ ಹಂಗಿದೆ, ಎಲ್ಲ ಕಮ್ಮಿ ಮಾಡಿದ್ರೆ ಜನಗಳು ಉತ್ತಮ. ಇಲ್ಲಾಂದ್ರೆ ಆಸ್ ಇಟ್ ಈಸ್ ರನ್ನಿಂಗ್ ಹೋಗ್ತಾ ಇರ್ತಾರೆ. 100 ರೂಪಾಯಿ ಆಗೋದ್ರೊಳಗೆ ವ್ಯಾಪಾರ ಆಗುತ್ತೆ. ವ್ಯಾಪಾರ ಸಿಕ್ಕಾಪಟ್ಟೆ ಕಮ್ಮಿ ಆಗೋಗುತ್ತೆ. ರೋಲಿಂಗು ಸಿಕ್ಕಾಪಟ್ಟೆ ಕಮ್ಮಿ ಇರೋ ನಂದಾದ್ಮೇಲೆ ರೋಲಿಂಗ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಬಟ್ ಜನರಲ್ಲಿ ತಗೋಬೇಕಾದ್ರೆ ಜನಗಳಿಗೆ ತೊಂದರೆ. ಮೇಡಮ್, ಜಾಸ್ತಿ ಆಗಲಿ ಕಮ್ಮಿ ಆಗಲಿ ತೊಂದರೆ ಏನಿಲ್ಲ, ಯಾರು ಏನು ಕೇಳಲ್ಲ. ಎಷ್ಟು ಹಣ ಮಾಡಲಿ, ಜನ ಪಾಡಿಗೆ ಓಡ್ ಮಾಡ್ಕೊತಾ ಇರ್ತಾರೆ, ಅದನ್ನು ಯೂಸ್ ಮಾಡ್ಕೊತಾ ಇರ್ತಾರೆ ಅಷ್ಟೇ. ಮಾಡಿಲ್ಲ ಜಾಸ್ತಿ ಕಮ್ಮಿ ಮಾಡ್ಬೋದಾಗಿತ್ತು, ಮಾಡಲ್ಲ. ಯಾವ ಗೌರ್ಮೆಂಟವ್ರು ಬಂದ್ರೂ ಮಾಡಲ್ಲ. ಇವಾಗ ಎಷ್ಟು ಜಾಸ್ತಿ ಮಾಡೋರ ಕಟ್ಕೊಂಡು ಹೋಗ್ತಾನೆ ಇರ್ತಾರೆ. ಯಾರು ಏನು ಕೇಳಲ್ಲ, ದಂಗೇನೂ ಮಾಡಲ್ಲ, ಯಾರು ಏನೂ ಕೇಳಲ್ಲ. ಯೂಸ್ ಮಾಡ್ತಾನೆ ಇರ್ತಾನೆ, ಯೂಸ್ ಆಗ್ತದೆ. ಲಾಸ್ಟ್ ಟೈಮ್ ವಿಚಾರಕ್ಕೆ ಬಂದಾಗ ಈಗ ದರ ಕೊಡುವಂತಹ ಸ್ಯಾಲರಿಯಲ್ಲಿ ಯಾವುದೇ ರೀತಿಯಾದಂತಹ ಬೇರೆ, ಹಾಗಿದ್ರೆ ಜನಸಾಮಾನ್ಯರಿಗೆ ಯಾವ ರೀತಿ? ಯಾಕಂದ್ರೆ
ಹಾಲು ಮೊಸರು ಬೇಕೇ ಬೇಕು, ಹಾಗೆ ಇತರೆ ವಸ್ತುಗಳು ಬೇಕೇ ಬೇಕು. ಮಾಡಲಿ, ಯಾರು ಏನು ಕೇಳಲ್ಲ, ಯಾರು ಏನು ಕೇಳೋದಿಲ್ಲ, ದಂಗೇನೂ ಮಾಡಲ್ಲ. ಏನು ಯೂಸ್ ಇದೆ? ಯಾರು ಒಬ್ರು ಪಬ್ಲಿಕ್ ಯಾರು ಕೇಳೋದೇ ಇಲ್ಲ. ಅವ್ರು ಮಾಡೋದಷ್ಟು ಇವ್ರು ಕೊಡೋದಷ್ಟು. ಯಾರು ತಿಳ್ಕೊಬೇಕು, ಅವ್ರು ತಿಳ್ಕೊಬೇಕು. ಒಬ್ಬರು ಯಾರು ಕೇಳ್ತಾ ಇಲ್ಲ, ಅವ್ರು ಕೊಡ್ತಾರೆ ಅಷ್ಟೇ. ಥ್ಯಾಂಕ್ ಯು. ಬೆಲೆಗಟ್ಟಿ ಮೆಟ್ಟಲು ಬೆಲೆಗಟ್ಟಿ ಇದನ್ನ ಬೆಲೆಗಟ್ಟಿ ಮಾಡ್ಕೊಂಡಿದ್ವಿ. ಗೌರ್ಮೆಂಟು ಎಲ್ಲ ಮಾಡಿದ್ದಾರೆ ಮೇಡಮ್. ಆಮೇಲೆ ಬಸ್ಸು ಬೆಲೆಗಟ್ಟಿ ಎಲ್ಲ ಬೆಲೆಗಟ್ಟಿ ಎಲ್ಲರಿಗೂ ತೊಂದರೆ ಕಷ್ಟ ಎಲ್ಲ ಬಂದೆ. ಹೌದು, ಅರ್ಧ ಊಟ ಮಾಡಬೇಕು ಅನ್ನೋಲ್ಲ ಅದಕ್ಕೆ ಬಂದ್ಬಿಟ್ಟಿದೆ, ಗೊತ್ತಾಯ್ತಾ? ಏನು ಸರ್ಕಾರ ಮಾಡೋದು ಅವ್ರ ದುಡ್ಡಕ್ಕೋಸ್ಕರ ಮಾಡ್ಕೊಂಡು ಇನ್ನೇನು ಮಾಡೋದು? ಬಡವರಿಗೆ ಕಷ್ಟ. ಹಾಲಿನ ಬೆಲೆ ಜಾಸ್ತಿ, ಗಂಟೆ ಬೆಲೆ ಜಾಸ್ತಿ, ನೀರಿನ ಬೆಲೆ ಜಾಸ್ತಿ, ಪ್ರತಿಯೊಂದು ಜಾಸ್ತಿ. ಕಮ್ಮಿ ಇಲ್ಲ, ಫ್ರೀ ನಾವು ಕೊಡ್ತೀನಿ ಹೇಳೋದಲ್ಲ, ಅದರಿಂದ ಬಡವರಿಗೆ ಒಂದು ಕಡೆ ಕಿತ್ಕೊಳ್ತೀನಿ, ಒಂದು ಕಡೆ ಕೊಡ್ತೀನಿ ಅಷ್ಟೇ. ಇದೇ ಹೇಳೋದಕ್ಕಾಗೋದೆ, ಏನು ಫ್ರೀ ಇಲ್ಲ. ಸದ್ಯ ನಾನೀಗ ಹೋಟೆಲಲ್ಲಿರುವಂಥದ್ದು. ಹೋಟೆಲಲ್ಲಿ ಯಾವ ರೀತಿಯಾದಂತಹ ದರ ಏರಿಕೆ, ಹಾಲು ಮತ್ತು ಮೊಸರಿನ ದರ ಏರಿಕೆ ಆಗಿರೋ ಕಾರಣಕ್ಕಾಗಿ ಹೋಟೆಲಲ್ಲಿ ಕಾಫಿ ಟೀಯ ಬೆಲೆ ಏನಾದರೂ ಏರಿಕೆ ಆಗಿದೆ. ಯಾಕಂದರೆ ಈಗಾಗಲೇ ಹೋಟೆಲ್ ಸಂಘದವರು ಹೇಳಿದ್ರು, ಅಂದರೆ ಈ ಮಂತಲ್ಲಿ ಹಾಲು ಮತ್ತು ಮೊಸರು ದರ ಏರಿಕೆ ಏನಾಗಿದೆ, ಇದರಿಂದ ಕಾಫಿ ಟೀ ದರ ಕೂಡ ಏರಿಕೆ ಮಾಡಬೇಕಾಗುತ್ತೆ ಅಂತ ಸರ್. ಮಾಡಬೇಕಾಗುತ್ತೆ, ಇನ್ನೂ ಮಾಡಲಿಲ್ಲ, ಮಾಡಬೇಕು, ಇನ್ನು ಮಾಡಬೇಕಾಗುತ್ತೆ, ನೋಡಬೇಕು, ಏನು ಯೋಚನೆ ಮಾಡಬೇಕು, ಅದ್ರ ಬಗ್ಗೆ ಏನು ಇನ್ನೂ ಡಿಸೈಡ್ ತಗೊಂಡಿಲ್ಲ. ಎಲ್ಲ ಜಾಸ್ತಿ ಆಗುತ್ತೆ, ಏನು ಮಾಡೋದು? ಗೌರ್ಮೆಂಟಿಗೆ ಏನು ಮಾಡೋದು? ಮಾಡ್ತಾ ಇರ್ತಾರೆ, ಹೋಟ್ಲವ್ರಿಗೆ ಏನು ಮಾಡೋದು? ಸಂಬಳ ಕೊಡಬೇಕು ಇವರಿಗೆ, ಅದೆಲ್ಲ ತುಂಬ ಪ್ರಾಬ್ಲಮ್, ಕೊಡಲೇಬೇಕಲ್ಲ. ಈಗ ಸರ್ ಹೋಟೆಲ್ನಲ್ಲಿ ನಡೆಯುವಂತಹ ಕಸ ಬರೋದಾಗ ಹೋಟೆಲ್ನವರಿಗೆ ಕುಡಿಯುವುದೊಡನೆ ತೆಗೆದುಕೊಂಡು ಹೋಗಬೇಕಾದ್ರೆ 5 ರೂಪಾಯಿ 12 ರೂಪಾಯಿ ದರ ನಿಗದಿ ಮಾಡಿದ್ದಾರೆ. ಇದರ ಬಗ್ಗೆ ಏನು ಹೇಳ್ತೀರಾ? ಇನ್ನೂ ಏನೂ ಗೊತ್ತಿಲ್ಲ, ಇನ್ನು ಡಿಸೈಡ್ ಮಾಡಿಲ್ಲ. ಮಾಡಿದ್ದಾರೆ, ಅದು ಮಾಡೋದೆಲ್ಲ ತಪ್ಪು ಅಲ್ವಾ? ಮುಂಚಿಂದ ಹೆಂಗಿತ್ತು ಹಂಗೆ ಇರಬೇಕಿತ್ತು ಅವರು. ಇದೆಲ್ಲ ಯಾರು ಮಾಡ್ತಾರೆ ಅಲ್ವಾ? ಕಸ ಎಲ್ಲ ಡಿವೈಡ್ ಮಾಡಿ ಇಡ್ತೇವೆ, ಎಲ್ಲ ಸಬ್ಲಿಕೇಶನ್ ಮಾಡಿ ಇಡ್ತೇವೆ. ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ ನಾವು. ಹೌದು, ಏನೂ ಮಾಡಿಲ್ಲ ನಾವಿನ್ನು. ನೋಡ್ಬೇಕು, ಯೋಚನೆ ಮಾಡಬೇಕು, ಗೊತ್ತಿಲ್ಲ ಇನ್ನು ಗ್ಯಾರಂಟಿ. ತುಂಬ ಕಷ್ಟ ಆಗ್ತಾ ಇದೆ. ಹೆಂಗಾಗ್ತಾ ಇದೆ ಅಂದರೆ ಹುಡುಗರು ಸಿಗಲ್ಲ, ಒಂದು ಹುಡುಗರು ಲೇಬರ್ ಪ್ರಾಬ್ಲಮ್ಮು, ಅದೆಲ್ಲ ತುಂಬ ಇದೆ. ಪದೇ ಪದೇ ಬೆಲೆ ಏರಿಕೆ ಮಾಡೋದ್ರಿಂದ ಜನರಿಗೆ ಭಾಳ ಕಷ್ಟ ಆಗುತ್ತೆ, ಎಸ್ಪೆಷಲಿ ಫಾರ್ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ. ಪದೇ ಪದೇ ಇದೆ ಏರ್ಸೋದು ಸರಿ ಇಲ್ಲ. ಈಗ ಏರಿಸಿ ಆಗಲೇ ನಾಟ್ ಮೋರ್ ದೆನ್ 6 months, ಇನ್ನೂ 6 ತಿಂಗಳಾಗಿಲ್ಲ, ಮತ್ತೆ ಈಗ ಏರಿಸ್ರೆ ಹೇಗೆ ಅಲ್ವಾ? ಬಡಬಗ್ರ ಮೇಲೆ ಭಾಳ ಹೊಡೆತ ಬೀಳ್ತದೆ. ಇದನ್ನು ಮಾಡಬಾರ್ದು ಅಂತ ನನ್ನ ಸಜೆಷನ್ ಮೇಡಮ್. ಪದೇ ಪದೇ ಈ ಥರ ಮಾಡೋದು ಸರಿ ಇಲ್ಲ ಅಂತೇಳಿ. ಗೌರ್ಮೆಂಟ್ಗೆ ಲೇಡೀಸ್ಗೆಲ್ಲ ಫ್ರೀ ಮಾಡಿದ್ದಾರೆ, ಬಿಯರ್ ಜಾಸ್ತಿ ಮಾಡಿದ್ದಾರೆ, ತಪ್ಪೇನಿದೆ? ಕರ್ನಾಟಕದಲ್ಲಿ ಮಾಡಿದೆಯಲ್ಲ ಎಲ್ಲ, ಬಿಯರ್ ತಪ್ಪೇನಿದೆ ಅದರಲ್ಲಿ? ಸೊ ನಿಮಗೆ ಕುಡಿಯೋದಕ್ಕೆ ಏನು ಸಮಸ್ಯೆ ಇಲ್ಲ, ಬಿಯರ್ ಆಗಲಿ ಹಾಟ್ ಡ್ರಿಂಕ್ಸ್ ಆಗಲಿ, ಸೊ ಇದರ ದರ ಏರಿಕೆ ಮಾಡಿದ್ರಿಂದ ನಿಮ್ಗೆ ಏನು ಸಮಸ್ಯೆ ಆಗಿಲ್ಲ? ಇಲ್ಲ, ಸಮಸ್ಯೆ ಇಲ್ಲ. ಹೆಣ್ಮಕ್ಳಿಗೆ ಕರ್ನಾಟಕ ಗೌರ್ಮೆಂಟ್ ಫ್ರೀ ಮಾಡಿದೆ, ಬಸ್ ಫ್ರೀ ಮಾಡಿದೆ, 5 ಗ್ಯಾರಂಟಿ ಇದೆ ಎಲ್ಲ. ಇದಕ್ಕಿಂತ ಬೇಕಾ? 5 ಗ್ಯಾರಂಟಿ ಫ್ರೀ ಮಾಡಿದೆ, ಬಿಯರ್ ಜಾಸ್ತಿ ಆಗಿದೆ, ಏನಾಗುತ್ತೆ? ತಪ್ಪೇನಿರೋಲ್ಲ ಮೇಡಮ್. ತುಂಬ ಜಾಸ್ತಿ ರೇಟ್ ಜಾಸ್ತಿ ಆಗಿದೆ, ಏನು ಮಾಡೋಕ್ಕಾಗಲ್ವಲ್ಲ, ಮತ್ತು ಸರ್ಕಾರದಿಂದ ಆದೇಶ ಆಗಿದೆ ಅಂದಮೇಲೆ. ಅಂದರೆ ನೀವು ದರ ಏರಿಕೆಯನ್ನು ರಿಸೀವ್ ಮಾಡ್ಕೊತೀರಾ? ರಿಸೀವ್ ಮಾಡ್ತಾ ಇಲ್ಲ, ಬಟ್ ಏನು ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಲ್ವ, ಸಿಚುವೇಶನ್ ಹಂಗಿದೆ ಅಂದಮೇಲೆ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಮೇಡಮ್, ಲೇಡೀಸ್ಗೆ ಅದು ಫ್ರೀ ಇದು ಫ್ರೀ ಇದು ಫ್ರೀ ಅಂದ್ಬಿಟ್ಟು ಬೇರೆ ಕಡೆಯಿಂದ ಊಟ ಇಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಓಕೆನಾ? ಯಾಕೆ ಸುಮ್ಮನೆ ಒಂದು ಕಡೆ ಫ್ರೀ ಕೊಡೋದು, ಇನ್ನೊಂದು ಕಡೆ ಎಕ್ಕರದಲ್ಲಿ ಹೊಡೆಯೋ ಥರ ಮಾಡೋದು ಇನ್ನೊಬ್ಬರಿಗೆ
ಬೇಡ, ನಮಗೆ ಕಷ್ಟ ಆಗ್ತಿದೆ. ಕಾಮನ್ ಪೀಪಲ್ಸ್ಗೆ ಎಲ್ಲರಿಗೂ ಕಷ್ಟನೇ ಆಗ್ತಿದೆ. ಒಂದು ಕಡೆ ಫ್ರೀ ಕೊಡೋದು, ಅದೇನೋ ಗಾದೆ ಮಾತಿದೆಯಲ್ಲ, ಒಂದು ಮೂಗು ಬೆಣ್ಣೆ ಇನ್ನೊಂದು ಕಡೆ ಸುಣ್ಣ ಅಂತ, ಹಂಗೆ ಆಗೋಯ್ತು ಪರಿಸ್ಥಿತಿ. ಸೊ ಸರಿ ಇಲ್ಲ ಇದು. ಅವರು ಫ್ರೀ ಕೊಡೋದು ಬೇಡ, ಯಾರಿಗೂ ಗೂಟ ಇಡೋದು ಬೇಡ, ಓಕೆನಾ. ಕರೆಕ್ಟಾಗಿ ಎಲ್ಲರಿಗೂ ಏನು ಮಾಡಬೇಕು ಅಂತ ಎಲ್ಲರಿಗೂ ಒಟ್ಟಿಗೆ ನೋಡೋಕೆ ಹೇಳಿ. ಸುಮ್ಮನೆ ಪಾಪ ಹೆಂಗಸ್ರಿಗೆ ಫ್ರೀ ಅಂತ ಕೊಟ್ಬಿಟ್ಟು ಹೆಂಗಸ್ರಿಗೆ ಮತ್ತೆ ಕಷ್ಟ ಕೊಡ್ತವ್ರೆ. ಅವ್ರು ದುಡ್ಡು ಹಾಕ್ತೀನಿ ಅಂತ ಹೇಳ್ತವ್ರೆ, ಇನ್ನೊಂದು ಕಡೆಯಿಂದ ರೇಟ್ ಜಾಸ್ತಿ ಮಾಡ್ತವ್ರೆ. ತಿನ್ನೋ ಪದಾರ್ಥಗಳು ಜಾಸ್ತಿ ಮಾಡಿಬಿಟ್ಟು ಬಸ್ ಫ್ರೀ ಕೊಟ್ಟರೆ ಏನು ಮಾಡ್ತಾರೆ? ಇನ್ಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವರೇ. ಸೊ ದಿಸ್ ಇಸ್ ನಾಟ್ ಅಟ್ ಆಲ್ ಫೈನ್. ಇಲ್ಲಿ ಕರ್ನಾಟಕದಲ್ಲಿ ಆಪ್ಷನ್ನೇ ಇಲ್ಲ, ನೋ ಆಪ್ಷನ್ ಅಟ್ ಆಲ್. ಇಲ್ಲಿ ಯಾರೂ ಸರಿ ಇಲ್ಲ ಅಂತಲೇ ಹೇಳ್ಬೇಕು. ಹೊಸ ಗೌರ್ಮೆಂಟೇ ಹೊಸ ಬುದ್ಧಿವಂತರೇ ಸೃಷ್ಟಿ ಆಗಬೇಕಿಲ್ಲಿ. ನನ್ನ ಸೈಡಿಂದ ಆ್ಯಸ್ ಎ ಕಾಮನ್ ಮ್ಯಾನಾಗಿ ನಾನು ಹೇಳ್ತಾಯಿದ್ದೀನಿ, ಫೈನಲಾಗಿ ಹೇಳ್ತಾಯಿದ್ದೀನಿ, ಒಂದು ಕಡೆಯಿಂದ ಫ್ರೀ ಕೊಡೋದು, ಇನ್ನೊಂದು ಕಡೆ ಗೂಟ ಇಡೋ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಅದೇ ನೀವು ಮಾಡ್ತಾ ಇರೋದು. ದಟ್ಸ್ ಇಟ್. ಥ್ಯಾಂಕ್ ಯು. ಈಗ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿರುವಂಥದ್ದು. ಯಾಕಂದರೆ ಒಂದೊಂದು ರೀತಿಯಾದಂತಹ ಏರಿಕೆ ಕಾಣ್ತಾ ಇದೆ. ಸೊ ಮೆಟ್ರೋ ಆಯಿತು, ಬಸ್ ಆಯಿತು, ಇವತ್ತಿಂದ ಹಾಲಿನ ದರ, ಮೊಸರಿನ ದರ, ಹೀಗೆ ಬೇರೆ ಬೇರೆ ಏನು ಹೇಳ್ತೀರಾ? ಈ ದರಿದ್ರ ಕಾಂಗ್ರೆಸ್ಸಿಗೆ ಜನ ಬಿಟ್ಟಿ ಬಾಗಿ ಓಟ್ ಹಾಕ್ಬಿಟ್ಟು ಇವತ್ತು ಸರ್ವನಾಶ ಆಗ್ತಿದ್ದಾರೆ. ಈ ಕಾಂಗ್ರೆಸ್ ಎಷ್ಟು ಬೇಗ ಸರ್ವನಾಶ ಆಗುತ್ತೆ ಅಷ್ಟು ಜನಗೂ ಒಳ್ಳೆಯದು. ಇದು 100ಕ್ಕೆ 100 ಸತ್ಯ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ಮಧ್ಯಮ ವರ್ಗದವರು, ಲೋ ವರ್ಗದವರೇ ಜಾಸ್ತಿ. ಅದರಿಂದ ದಿನನಿತ್ಯ ಬಳಸೋ ಪದಾರ್ಥಗಳು ದಿನನಿತ್ಯ ಅದು ಮಾಮೂಲಿ ಸ್ವಲ್ಪ ಸಾಧಾರಣ ಆಗಿದ್ದರೆ ಎಲ್ಲರೂ ನೆಮ್ಮದಿಯಾಗಿರ್ಬೋದು. ಇವರು ಯಾವುದೋ ಬಿಟ್ಟಿ ಬಾಗಿ ನಾವು ಕೇಳಿದ್ವೇನ್ರಿ, ತಾಕತ್ತಿದ್ರೆ ಒಂದು ಎಜುಕೇಷನ್ ಕಮ್ಮಿ ಮಾಡಲಿ ನೋಡೋಣ, ಇಲ್ಲಾಂದ್ರೆ ಮೆಡಿಕಲ್ ಮಾಡಲಿ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ. ಇವು ಮಾಡೋದು ಬಿಟ್ಬಿಟ್ಟು ಎಲ್ಲ ರೈಸ್ ಮಾಡ್ಕೊಂಡಿದ್ರೆ ಈ ಕೂಲಿ ಕೆಲಸ ಮಾಡೋರು, ಆಟೋ ಓಡಿಸೋರು, ಟ್ಯಾಕ್ಸಿ ಡ್ರೈವರ್ಗಳು, ಸಾಮಾನ್ಯ ಗಾರೆ ಕೆಲಸ ಮಾಡೋರು ಅವರೆಲ್ಲ ಏನಾಗಬೇಕು? ಕೊಡೋದು 700-800 ರೂಪಾಯಿ ಇಲ್ಲಿ ಅರ್ಧಕ್ಕರ್ಧ ಇವ್ರಿಗೆ ಕಟ್ಟಿಬಿಟ್ರೆ ಅವನ ಹೆಂಡತಿ ಮಕ್ಕಳು, ಮನೆ ಬಾಡಿಗೆ, ಮಕ್ಕಳು ವಿದ್ಯಾಭ್ಯಾಸ, ನೀವೇ ಯೋಚನೆ ಮಾಡಿ. ಅದರಿಂದ ಈ ದರಿದ್ರ ಬೇವರ್ಸಿ ಅಡ್ನಾಡಿ ಕಾಂಗ್ರೆಸ್ಸು ಎಷ್ಟು ಬೇಗ ನಮ್ಮ ಕರ್ನಾಟಕದಿಂದ ನಾಶವಾಗುತ್ತೆ ಅಷ್ಟು ಒಳ್ಳೆಯದು. ಆದರೆ ಸರ್, ಒಂದೊಂದು ಸರ್ಕಾರ ಬಂದಾಗ ಒಂದೊಂದು ರೀತಿಯಾದಂತಹ ಏರಿಕೆ ಮಾಡುವಂಥದ್ದು. ಯಾಕಂದರೆ ನಿಮಗೆ ಗೊತ್ತು, ಗೌರ್ಮೆಂಟಲ್ಲಿರುವಂತಹ ರಾಜಕೀಯ ನಾಯಕರುಗಳು ಒಂದು ಕಡೆ ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕಂತ. ಸೊ ಕಾಂಗ್ರೆಸ್ ಸರ್ಕಾರ ಹಾಗೆ ಮಾಡುತ್ತೆ. ಅದು ಈ ಹಿಂದೆ ಇದ್ದಂತಹ BJP ಬಗ್ಗೆನೂ ಏನು ಹೇಳ್ತಾರೆ? ಯಾಕಂದರೆ ಈಗಾಗಲೇ ಅವರು ಕೂಡ ಇದರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ. ಶನಿವಾರ ಇದರ ಬಗ್ಗೆ ಪ್ರತಿಭಟನೆ ಕೂಡ ಇರುವಂಥದ್ದು. ಅವರು ಒಂದು ರೀತಿ ಕಳ್ರೆ ಮೇಡಮ್, ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯ ಅಷ್ಟೇ. ಒಟ್ಟು ಸಾಮಾನ್ಯ ಮನುಷ್ಯ ಓಟ್ ಹಾಕಿರೋನು ಅವನು ನಾಶವಾಗೋದಂತೂ ಶತಸಿದ್ಧ. ಈ ದರಿದ್ರ ಟೈಮಲ್ಲಿ ವ್ಯಾಪಾರ ಇಲ್ಲ, ವಹಿವಾಟಿಲ್ಲ, ಏನಿಲ್ಲ. ಯಾರ ಗೌರ್ಮೆಂಟ್ ಕೆಲಸದಲ್ಲಿರೋನು ಆದಾಯ ಬರೋದು ಬದುಕ್ತಾನೆ ಹೊರತು ಸಾಮಾನ್ಯ ಮನುಷ್ಯನ ಕತೆ ಭಾಳ ಚಿಂತಾಜನಕವಾಗಿದೆ ಅಷ್ಟೇ. ಸರ್ಕಾರ ಆದಷ್ಟು ಇದು ಮಾಡಿರೋದನ್ನು ಕಮ್ಮಿ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ. ನಾವೇನೋ ಸಿದ್ದರಾಮಯ್ಯ ಪರವಾಗಿಲ್ಲ, ಸ್ವಲ್ಪ ಮಧ್ಯಮ ವರ್ಗದಿಂದ ಬಂದಿರೋನು ಜನಗಳಿಗೆ ಅನುಕೂಲ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ. ಆದರೆ ಆ ಮನುಷ್ಯ ನೋಡಿದರೆ ಜನಗಳನ್ನೇ ಎತ್ಕೊಂಡೋಗಿ ಸ್ಮಶಾನಕ್ಕೆ ತಳ್ಳೋ ಥರ ಕಾಣ್ತಾಯಿತ್ತು ಅಷ್ಟೇ ಮೇಡಮ್. ಬ್ಲೂ 1 ಲೀಟರ್, ಮೊಸರು 2 ರೂಪಾಯಿ ಜಾಸ್ತಿ ಆಗಿದೆ ಅಷ್ಟು. ಯಾವುದೆಲ್ಲ ಹಾಲಿನಲ್ಲಿ ಯಾವೆಲ್ಲ ವೆರೈಟಿ ಇದೆ? ಎಲ್ಲ ಬ್ಲೂ, ಆರೆಂಜ್, ಗ್ರೀನ್, ಸ್ಪೆಷಲ್ ಅಷ್ಟೇ 3. ಇವತ್ತಿಂದ ಅಧಿಕೃತವಾಗಿ ಜಾರಿ ಹೇಳಿದ್ದಾರೆ ನಿಮಗೆ KMF ಅವರು? ಅವರೇನು ಇವತ್ತಿಂದ ಜಾಸ್ತಿ ದಿನ? ಇವತ್ತರಿಂದ ಜಾಸ್ತಿ ಆಗಿದೆ. ಓಕೆ, ಜನರು ಬರ್ತಾ ಇದ್ದಾರೆ ಹೇಗೆ? ಬರ್ತಾ ಇದ್ದಾರೆ. ಡೈಲಿ ಹಾಲು ತಗೊಂಡು ಹೋಗುವಷ್ಟು ತಗೊಂಡು ಹೋಗ್ತಿದ್ದಾರೆ ಅಥವಾ ಕಡಿಮೆನಾ? ಸ್ವಲ್ಪ ಕಡಿಮೆ ಹೋಗುತ್ತೆ. ಕಡಿಮೆ. ಬೆಲೆ ಏರಿಕೆ ಬಗ್ಗೆ ಜನಸಾಮಾನ್ಯರು ಬಹಳಷ್ಟು ಕಿಡಿಕಾಡ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಬೆಲೆ ಏರಿಕೆ ಮಾಡಬಾರ್ದು. ಯಾಕಂದರೆ ಪ್ರತಿ ತಿಂಗಳು ಬರುವಂತಹ ಸ್ಯಾಲ್ರಿ ಏನಿದೆ ಅದು ಹೈಕ್ ಆಗ್ತಿಲ್ಲ, ಆದರೆ ವಸ್ತುಗಳ ದರ ಈಗಾಗಲೇ ಏರಿಕೆ ಆಗ್ತಾ ಇದೆ. ಹಾಗಾದರೆ ಜನಸಾಮಾನ್ಯರು ಯಾವ ರೀತಿ ಜೀವನವನ್ನು ಮಾಡಬೇಕು? ಯಾಕಂದರೆ ಒಂದು ಕಡೆ 5 ಗ್ಯಾರಂಟಿ ಭರವಸೆಯನ್ನು ಕೊಟ್ಟಿದ್ದಾರೆ, ಒಂದು ಕಡೆ ಬಸ್ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು. ಸೊ ಇದನ್ನು ಕೊಟ್ಟು ಮತ್ತೊಂದು ಕಡೆ ಕಿತ್ಕೋತಾ ಇದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಒಟ್ಟಾರೆ ಜೀ ಕನ್ನಡ ಜೊತೆ ಜನಸಾಮಾನ್ಯರು ಬಹಳಷ್ಟು ಆಕ್ರೋಶವನ್ನ ಕೂಡ ಹೊರ ಹಾಕಿರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್, ಜೀ ಕನ್ನಡ ನ್ಯೂಸ್. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168,
ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.